ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಪೆನೆಸ್ ವಿಸ್ತಾರ. ನಾನು ವಿದ್ಯಾಮಲ್. ನೋಡ್ರಿ, ಡಿಕೆ ಸರ್ಕಾರ ಬಂತು, ಜೋಶ್ ಡಬಲ್ ಆಗಿದೆ, ಸ್ಪೀಡ್ ಹೆಂಗಿದೆ ನೋಡ್ತಾ ಇರಿ ಅಂತೆಲ್ಲ ಆಶ್ವಾಸನೆಗಳನ್ನ ಕೇಳಿ ಕೇಳಿ ನಾವು ಕೂಡ ಯಾವುದೋ ಹಂತಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಬಟ್ ಸರ್ಕಾರ ಆರಂಭ ಆದ 2 ದಿನಕ್ಕೆ ಸೆಟ್ ಬ್ಯಾಕ್ ಆಗಿದೆ. ಡಿಕೆ ಶಿವಕುಮಾರ್ಗೆ ಅತಿ ದೊಡ್ಡ ಹಿನ್ನಡೆಯಾಗಿದೆ. ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿ ಹಿರಿಯ ಶಾಸಕರು, ಕಾಂಗ್ರೆಸ್ನಲ್ಲೇ ಹಿರಿಯ ಶಾಸಕರು, ನನಗೆ ಮಂತ್ರಿಗಿರಿನೇ ಬೇಡ, ತಗಲಿ ರಾಜೀನಾಮೆ ಅಂತ ಕೊಟ್ಟಿದ್ದಾರೆ. ಅಂತಿಂತ ಶೇಪ್ ಔಟ್ ಅಲ್ಲ ಇದು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ. ಇವಾಗಲೇ ಹಿಂಗಾದ್ರೆ ಮುಂದಕ್ಕೆ ಇನ್ ಹೆಂಗೆ? ಒಂದ್ ರೀತಿ ಗಜಪ್ರಸವದ ರೀತಿಯಲ್ಲಿ ಕಾಂಗ್ರೆಸ್ನ ಮುಂದಿನ ಭವಿಷ್ಯ ದಿನಗಳು ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇವತ್ತು ರಾಮಲಿಂಗಾರೆಡ್ಡಿ ಅವರು, ನಾಳೆ ಯಾರು, ನಾಡಿದ್ದೀನ್ ಯಾರು? ಮೊದಲನೇ ಹಂತದಲ್ಲೇ ಹಿಂಗಾದ್ರೆ 2ನೇ ಹಂತ ಇನ್ನೆಂಗೆ? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಏನಿದೆ ಮೊದಲು ನೋಡೋಣ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಬಿಗ್ ಶಾಕ್. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ನನಗೆ ಯಾರ ಮೇಲೂ ಕೋಪ ಇಲ್ಲ ಎಂದ ಹಿರಿಯ ನಾಯಕ. ಖಾತೆ ಹಂಚಿಕೆಯಾದ ಬಳಿಕ ಯುಟಿ ಖಾದರ್ ಆಕ್ಟಿವ್. ಜಯನಗರ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ. ಗೈರಾಗಿರುವ ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದ ಆರೋಗ್ಯ ಸಚಿವ. ಕಾಂಗ್ರೆಸ್ ನಾಯಕರಿಂದ ಖಾತೆ ಕ್ಯಾತೆ ವಿಚಾರ. ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ಟ್ವೀಟ್. ಪ್ರಮುಖರ ಹೆಸರಲ್ಲಿ ಪ್ರಮಾಣ ವಚನ ಮಾಡಿ ಅಧಿಕಾರ ಗಿಟ್ಟಿಸಿಕೊಳ್ತಾರೆ ಅಂತ ಆಕ್ರೋಶ. ಇಂಡಿ ಒಕ್ಕೂಟದಿಂದ ಹೊರ ನಡೆಯುತ್ತಾ ಡಿಎಂಕೆ. ಜೂನ್ 8ರಂದು ನಡೆಯಲಿರುವ ಸಭೆಗೆ ಗೈರು ಸಾಧ್ಯತೆ. ಕಾಂಗ್ರೆಸ್ ದ್ರೋಹದಿಂದ ನೋವಾಗಿದೆ ಎಂದಿರುವ ಎಂಕೆ ಸ್ಟಾಲಿನ್. ರಾಜ್ಯಸಭಾ ಚುನಾವಣೆಗೆ ಎಐಸಿಸಿಯಿಂದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ. ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ 3 ಹೆಸರು ಘೋಷಣೆ. ಇವತ್ತು ಮಧ್ಯಾಹ್ನ 1:30ಕ್ಕೆ ನಾಮಿನೇಷನ್. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೇವಲ 2 ದಿನದ ಅಂತರದಲ್ಲಿ ಖಾತೆ ನನಗಿದು ಅಂತ ಗೊತ್ತಾಗ್ತಾ ಇದ್ದಂತೆ ರಾಮಲಿಂಗಾರೆಡ್ಡಿ ಅವರು, ನೀವು ಬೇಡ, ನಿಮ್ಮ ಖಾತೆನೂ ಬೇಡ, ನಿಮ್ಮ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕಾರ್ಯಕರ್ತರ ಸಮ್ಮುಖದಲ್ಲಿ ರಾಜೀನಾಮೆಯ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಕ್ಕೆ ಏನು? ಡಿ ಕೆ ಶಿವಕುಮಾರ್ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ವಾ? ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳು ಎಷ್ಟು ಸವಾಲಾಗಿ ಪರಿಣಮಿಸುತ್ತೆ? ಈ ಖಾತೆ ಇವತ್ತಿಗೆ ಮುಗಿಯುತ್ತಾ, ಮುಂದುವರ್ಕೊಂಡು ಹೋಗುತ್ತಾ? ಈಗ ಡೆಲ್ಲಿಯಿಂದ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರೆಲ್ಲ, ಅವರು ಕೂಡ ಇದಕ್ಕೆ ಇನ್ವಾಲ್ವ್ ಆಗ್ತಾರಾ? ಅವ್ರನ್ನ ಸಮಾಧಾನ ಪಡಿಸುವ ಕೆಲಸಗಳಾಗತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರಾಗಿ ವಿಠಲ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಬಿಜೆಪಿ ವಕ್ತಾರಾಗಿ ಯದುಕುಮಾರ್ ಅವರಿದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರಾಗಿ ನಾಗೇಂದ್ರ ಬಾಬು ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಠಲ್ ಸರ್, ನಾನು ನಿಮ್ಮ ಹತ್ರನೇ ಹೋಗ್ತೀನಿ. ಎಂಥ ಶೇಪ್ ಔಟ್ ಇದು ಕಾಂಗ್ರೆಸ್ಗೆ? ನೋಡಿ, ರಾಜಕೀಯ ಪಕ್ಷ ಅಂತ ಹೇಳಿಕೊಳ್ಳುವಾಗ ಕೆಲವು ನಿರ್ಧಾರಗಳಾಗ್ತದೆ. ಅವರು ಹಿರಿಯ ಶಾಸಕರು, ನೀವು ಹೇಳಿದಾಗ 53 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಮತ್ತು ಅದು ಅಲ್ಲದೆ ಎಲ್ಲ ಈ MLAsಗಳು ಮತ್ತು ಎಕ್ಸ್ ಮಿನಿಸ್ಟರ್ಸು ಡೆಲ್ಲಿಗೆ ಹೋಗಿ ಮಂತ್ರಿ ಕ್ಯಾಬಿನೆಟ್ಲಿ ಬಗ್ಗೆ ಯಾವ ಇದಿರಲ್ಲ, ಅವರು ಇಲ್ಲೇ ಇದ್ದುಕೊಂಡು ಪಕ್ಷ ಸಹ ಅವರಿಗೆ ಗೌರವ ಕೊಟ್ಟು, ಜಲಸಂಪನ್ಮೂಲ ಇಲಾಖೆ ಅಷ್ಟೇನು ಸಣ್ಣ ಇಲಾಖೆ ಏನಲ್ಲ. ಅದು ಆ್ಯಕ್ಚುಲಿ ಮುಖ್ಯಮಂತ್ರಿಗಳನ್ನು ಬಿಟ್ಟ ಮೇಲೆ, ಬೇರೆ PWD ಮತ್ತು ಸಮಾಜ ಕಲ್ಯಾಣ ಬಿಟ್ಟ ಮೇಲೆ ಜಲಸಂಪನ್ಮೂಲ ಭಾಳಷ್ಟು ಕಳೆದ ಕೆಲವು ಖಾತೆಗಳ ವಿಚಾರ ನನಗೆ ಜಲಸಂಪನ್ಮೂಲ ಬೇಕು ಅಂತಲೇ ಕೇಳಿಕೊಂಡವರಿದ್ದಾರೆ. ಆದ್ದರಿಂದ ಅವರಿಗೆ ಅವರ ಹಿರಿತನವನ್ನು ಇದು ಮಾಡಿ ಅವರಿಗೆ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಅವರಿಗೆ ಬೇಡ, ಅವರು ಕೊಟ್ಟ ಕಾರಣಗಳು ಇದೆ. ನನಗೆ ವಯಸ್ಸಾಗಿದೆ, ಇದು ರಾಜ್ಯದಲ್ಲೆಲ್ಲ ಮಾಂಸಾಹಾರಿ ಊಟವನ್ನು ಕೊಡಬೇಕು, ಸಸ್ಯಾಹಾರಿಗೂ ತಗೊಂಡೋಗಿ ನೀವು ಮಾಂಸಾಹಾರವನ್ನು ಅವರು ಹಿರಿಯರಿಗಾಗುವಾಗ ದೊಡ್ಡ ಖಾತೆ ಕೊಡೋದು. ಈಗ ಅವರಿಗೆ ತೃಪ್ತಿ ಇಲ್ಲ, ಅವ್ರ ರಾಜೀನಾಮೆ. ಬೆಂಗಳೂರಿನ ಪಲ್ಸ್ ರೇಟ್ ಅವ್ರಿಗೆ ಗೊತ್ತು ಸರ್, ಒಬ್ಬ ಕಾರ್ಪೊರೇಟರ್ ಆಗಿ ಗೆದ್ದಂತವ್ರು ಸರ್. ಬಟ್ ಜಲಸಂಪನ್ಮೂಲ ಅಲ್ಲ, ಕರೆಕ್ಟ್, ಕೊಡ್ಲಿಲ್ಲ ಅಂದ್ರೆ ಪಾಪ. ಜಲಸಂಪನ್ಮೂಲ ಖಾತೆಗೆ ಮತ್ತು ಬೆಂಗಳೂರು ಖಾತೆಗೆ ಇದು ಮಾಡುವಾಗ ಜಲಸಂಪನ್ಮೂಲ ಖಾತೆ ಬಹಳ ಮುಖ್ಯವಾದ ಖಾತೆ.
ರಾಜ್ಯದಲ್ಲಿ ಮತ್ತು ಇವನ ಅಂತಾರಾಜ್ಯ ಮಟ್ಟದ ಕೆಲವು ಸಮಸ್ಯೆಗಳಿರುವಾಗಲೂ ವಿಠಲ್ ಸರ್ ನನ್ನನ್ನು ಕೇಳಿದ್ರೆ ಎಲ್ಲರೂ ದೊಡ್ಡ ಖಾತೆ ಅಂತೀನಿ ನಾನು. ಮೀನುಗಾರಿಕೆ ಅಥವಾ ಬಂದರು ಖಾತೆನೂ ದೊಡ್ಡ ಖಾತೆ ಅಂತೀನಿ ನಾನು. ಇಲ್ಲಿ ದೊಡ್ಡ ಖಾತೆ ಸಣ್ಣ ಖಾತೆ ಅಲ್ಲ. ಆದ್ದರಿಂದ ಕೊಡ್ಲಿಲ್ವಲ್ಲ, ಆದ್ದರಿಂದ ಆ ರೀತಿ ನೀವು ಚರ್ಚೆ ಮಾಡೋದಿದ್ರೆ ಆ ರೀತಿ ಯಾವ ಖಾತೆಯಾದರೂ ಸರಿಯಾಗಿ ನಿಭಾಯಿಸುವಂತದ್ದು ಒಂದು ಪಕ್ಷ ನಿಷ್ಠೆಯುಳ್ಳ ಮತ್ತು ನಿಷ್ಠಾವಂತ ಕಾರ್ಯಕರ್ತರ ಅಥವಾ MLA ಗಳ ಅದು ಬೇಡ, ನನಗೆ ಬೇಡ ಅಂತ. ಅದಲ್ಲದೆ ಅವರು ಯಾರ ಮೇಲೂ ಸಿಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ನನಗೆ ಯಾರ ಮೇಲೂ ಸಿಟ್ಟಿಲ್ಲ. ಅದು ನಿಮ್ಮ ಭ್ರಮೆ, ನಿಮ್ಮ ಭ್ರಮೆ, ನಿಮ್ಮ ಭ್ರಮೆ. ಅದು ನೋಡೋಣ, ಕಾದು ನೋಡೋಣ. ಆದ್ದರಿಂದ ಇದೆಲ್ಲ ಒಂದು ರಾಜಕೀಯ ಪಕ್ಷದಲ್ಲಿ ಕ್ಯಾಬಿನೆಟ್ ಫಾರ್ಮೇಷನ್ ಆಗುವಾಗ ಇದು ಹೊಸ್ತಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಈಗ DK ಶಿವಮೊಗ್ಗ ನೇತೃತ್ವದಲ್ಲಿ ಇದರಲ್ಲಿ ಈ ಖಾತೆಗಳ ಬಗ್ಗೆ ಇದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಆದದ್ದೇನಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಕೇಂದ್ರದಲ್ಲೂ ಸಹ ಆಗಿದೆ. ಆದ್ದರಿಂದ ಕಾದು ನೋಡೋಣ. ನಮ್ಮಲ್ಲಿ ವರ್ಷ ಪೂರ್ತಿ ಆಗುತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ, 3 ವರ್ಷ ಹಂಗೆ, 2 ವರ್ಷಕ್ಕೆ ಹಿಂಗೆ ಅಂತ. ಬರ್ತೀನಿ ನಾನು ನಿಮ್ಮ ಹತ್ರ. ಯದುಕುಮಾರ್ ಅವರೇ, ಒಳ್ಳೆ ಹಬ್ಬ ಅಲ್ರಿ ನಿಮಗೆ BJP ಮತ್ತೆ JDS ಅವ್ರಿಗೆ ಮುಂದೆ? ಎಂತ ಟಾಪಿಕ್ ರೀ, ಹಾಟ್ ಟಾಪಿಕ್ ಬಳಸ್ಕೊಳಕ್ ನಿಮಗ್ ಬಂದ್ರೆ? ಮೇಡಮ್, ಈಗ ವಿರೋಧ ಪಕ್ಷವಾಗಿ ನಮಗೆ ಡೆಫಿನೆಟ್ ಆಗಿ ಕಳೆದ 3 ವರ್ಷಗಳಿಂದ ಈ ಸರ್ಕಾರ ಒಂದ್ರ ಮೇಲೊಂದು ಕೊಡ್ತಾನೆ ಇದೆ. ಅದನ್ನ ನಾವು ಜನರ ಮುಂದೆ ಇಡ್ತಾನೆ ಇದ್ದೀವಿ. ಆದ್ರೆ ಇಲ್ಲಿ ನಾವು ಮೊನ್ನೆ ಮಾತಾಡ್ಬೇಕಾದಾಗ ಈ ಮಂತ್ರಿ ಮಂಡಲಕ್ಕೆ ಸೇರೋದೇ ದೊಡ್ಡ ಒಂದು ಪ್ರಹಸನ ಅಂತ ಮಾಡ್ತಾ ಇದ್ರು, ಗಜ ಪ್ರಹಸನ ಅಂತ ಮಾಡ್ತಾ ಇದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಯಾರಾದ್ರೂ ಮಾಧ್ಯಮದವ್ರು ಕೇಳಿದಾಗ ಯಾವ ಖಾತೆ ಕೊಟ್ಟರು ನಾವು ನಿರ್ವಹಿಸ್ತೀವಿ, ಅದಕ್ಕೆಲ್ಲ ಏನು ಇಲ್ಲ ಅಂತ ಇದ್ರು. ಇವತ್ತು ಕೊಟ್ಟ ಖಾತೆನ ನಿರ್ವಹಿಸುವಂಥದ್ದು ಅವರೇ ಹೇಳ್ದಂಗೆ 53 ವರ್ಷದ ಸುದೀರ್ಘವಾದ ಕಾಂಗ್ರೆಸ್ಸಿನ ಇದಿರ್ಬೇಕಾದಾಗ ಯಾವ ಖಾತೆ ಆದ್ರೆ ಏನ್ ಮೇಡಮ್, ಜನರನ್ನ ಸರ್ವ್ ಮಾಡುವಂಥದ್ದು, ರಾಜ್ಯನ ಇದು ಮಾಡುವಂಥದ್ದು ಇರಬೇಕಾದಾಗ ನಿರ್ವಹಿಸಬೇಕಾಗತ್ತೆ. ಹಿಂದೆ ಅಭಯ್ ಕುಮಾರ್ ಜೈನ್ ಅಂತ ಯಾರು ಕರಾವಳಿ ಪ್ರದೇಶದವರಿಗೆ, ಜೈನ್ ಅವ್ರಿಗೆ ಮೀನುಗಾರಿಕೆ ಸಚಿವ ಕೊಟ್ಟಿದ್ರು, ಅವರು ನಿರ್ವಹಿಸಿಲ್ವಾ ಅದಲ್ಲಿ? ಇಂಥದ್ದೇ ಖಾತೆ ಕೊಡಬೇಕು ಅನ್ನೋ ಅಂತದ್ದೇನು ಮೇಡಮ್? ಯಾಕಂದ್ರೆ ಅವಾಗಲೇ ತಾನೇ ಪ್ರಶ್ನೆ ಮಾಡೋದು, ಯಾಕೆ ಈ ತರದ ಖಾತೆ? ಯಾಕಂದ್ರೆ ಒಬ್ಬರು ಜನಪ್ರತಿನಿಧಿಯಾಗಿ ಬಂದ್ಮೇಲೆ ನಾನು ಯಾವುದೇ ಖಾತೆ ಕೊಟ್ಟರು ಅದು ನಿಷ್ಪಕ್ಷವಾಗಿ ರಾಜ್ಯದ ಹಿತಾಸಕ್ತಿಯಿಂದ ಗೊತ್ತಿರುತ್ತೋ ಅದನ್ನು ಮಾತಾಡಿದ್ರೆ ಸೂಕ್ತ. ಗೊತ್ತಿಲ್ದಲ್ಲಿರೋ ಕೆಲಸ ಮಾಡಕ್ ಹೋದ್ರೆ ಅದು ಅವಾಗ ಕಲಿತೀನಿ ಅನ್ನೋದು ಸೂಕ್ತ ಅಂತ ಅನ್ಸುತ್ತೆ ನಿಮಗೆ? ಹಾಗಾದ್ರೆ ಬೆಂಗಳೂರಿನ ಆಳ ಅಗಲವನ್ನ ತಿಳ್ಕೊಂಡಿರುವಂತವರು ರಾಮಲಿಂಗಾರೆಡ್ಡಿ ಅವರು, ಅದಕ್ಕಿಂತ ಅದೇ ತರನೇ ಆಳ ಅಗಲ ತಿಳಿದಿರೋರು ಬೇರೆ ಜನನು ಇರ್ತಾರೆ. ಬೆಂಗಳೂರವರೇ ಅಲ್ವೇನ್ರಿ? ಆದ್ರೆ ಯಾಕೆ ಕೊಡಬಾರ್ದು ಮೇಡಮ್? ಆದ್ರೆ ಒಂದು ಖಾತೆಯನ್ನ ಹಂಚುವುದು ಚೀಫ್ ಮಿನಿಸ್ಟರ್ ನ ಪ್ರಿಯಾರಿಟಿ ಅಲ್ವಾ? ಆ ಪವರ್ ಅವರಿಗೆ ಇದೆಯಾ, ಕಂಪ್ಲೀಟ್ ಪವರ್ ಇದೆಯಾ, ಅದನ್ನ ಅವ್ರನ್ನ ಕೇಳಬೇಕು ನಾವು. ಚೀಫ್ ಮಿನಿಸ್ಟರ್ ಪ್ರಿಯಾರಿಟೇಟಿವ್ ಅದು. ಮುಗ್ದಾರ ಹಾಕಿದಾರ DK ಶಿವಕುಮಾರ್ಗೆ, ರಬ್ಬರ್ ಸ್ಟ್ಯಾಂಪ್ CM. ಈಗ GBA ಬೆಂಗಳೂರು ಅಭಿವೃದ್ಧಿ ಖಾತೆ ಯಾರಿಗೆ ಕೊಟ್ಟದ್ದು? ಕೃಷ್ಣ ಬೈರೇಗೌಡರಿಗೆ. ಅವರು ಬೆಂಗಳೂರವರೇ ಅಂತ. ಮತ್ತೆ ಅವರು ಬೆಂಗಳೂರು ಮಾತ್ರ ಅಲ್ಲ, ಕಂದಾಯ ಇಲಾಖೆಯಲ್ಲಿ ಅವರು 3 ವರ್ಷದಲ್ಲಿ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ. ಅವರ ಆಕ್ಚುಲಿ ನನ್ನ ಪರ್ಸನಲ್ ಒಪಿನಿಯನ್ ಇದೆ, ಅವರು ಆಕ್ಚುಲಿ ಈಸ್ ಫಿಟ್ ಟು ಬಿ ಎ ಫಿನಾನ್ಸ್ ಮಿನಿಸ್ಟರ್. ಯಾಕೆಂತ ಹೇಳಿದ್ರೆ GST ಕೌನ್ಸಿಲ್ನಲ್ಲಿ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಿದ್ದಾಗ GST ಕೌನ್ಸಿಲ್ ಎಲ್ಲ ಮೀಟಿಂಗ್ಗೆ ಹೋಗಿ ನಮ್ಮ ರಾಜ್ಯದ ಎಲ್ಲ ಎಷ್ಟು ಟ್ಯಾಕ್ಸ್ ಬರ್ತದೆ, ನಮಗೆ ಯಾವ್ದು ಬರಲಿಲ್ಲ ಅಂತ ಪ್ರತಿಪಾದಿಸಿದವರು. ಅತ್ಯಂತ ಉತ್ತಮ ಆಡಳಿತಗಾರ. ಅನ್ಫಿಟ್ ಅಂತಲ್ಲ, ಬಿಕಾಸ್ ಇಲ್ಲಿ ಇವರು ಹೆಂಗ ಇದ್ದಾರೆ, ಕೃಷ್ಣ ಬೈರೇಗೌಡರು ಹೆಂಗಿದ್ದಾರೆ, ಅವರಿಗೆ ಅನುಭವ ಇದ್ದಾರೆ, ಅವರು ಬೆಂಗಳೂರಿನವರೇ. ಮತ್ತು ಅವರ ಹಿಂದಿನ ಖಾತೆಯಲ್ಲಿ ಅವರು ಬಹಳಷ್ಟು ಒಳ್ಳೆ ಕಾರ್ಯಕ್ಷಮತೆಯನ್ನು, ದಕ್ಷತೆಯನ್ನು ನಿರೂಪಿಸಿದ್ದಾರೆ. ಅದಲ್ಲದೆ ರಾಮಲಿಂಗಾರೆಡ್ಡಿ ಅವರು ಕಳೆದ ಸಲ ಫಸ್ಟಿಗೆ ಆಗುವಾಗಲೂ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಡುವಾಗಲೂ ಸಾರಿಗೆ ಮತ್ತು ಮುಜರಾಯಿ ಕೊಟ್ಟಿದ್ದಾಗಲೂ ಅವರು ಇಲ್ಲ. ಯಾಕಂದ್ರೆ ಅದರ ಮೊದಲು ಅವರು 2013-18 ಕೊನೆಯ ಸಂಪುಟದಲ್ಲಿ ಅವರ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಗೃಹ ಮಂತ್ರಿಯಾಗಿ ಮತ್ತು ಗೃಹ ಮಂತ್ರಿ ಅಂತ ಆಕ್ಚುಲಿ ಈಗ DCM ಇಲ್ಲದಿದ್ರೆ ಇಟ್ ಈಸ್ ವರ್ಚುವಲಿ ನಂಬರ್ 2 ಸರ್, ವರ್ಚುವಲಿ ನಂಬರ್ 2. ಆದ್ರೆ ಒಂದು ಮಿನಿಟ್, ನಂಬರ್ 2 ಆಗಿದ್ರು ಅವರಿಗೆ ಗೃಹ ಮಂತ್ರಿ ಕೊಟ್ಟದ್ದು. ಗೃಹ ಮಂತ್ರಿಯವರಿಗೆ ಮತ್ತು ಸಾರಿಗೆ ಇಲಾಖೆ ಮಾಡಿದವರಿಗೆ GBA ಸಣ್ಣ ಖಾತೆ. ಬರ್ತೀನಿ ನಾನು ನಿಮ್ಮ ಹತ್ರ. ಫಸ್ಟ್ ಕಾಮೆಂಟ್ ನಿಮ್ದು ಏನ್ ಸರ್ ಕಾಂಗ್ರೆಸ್ ಕತೆ? ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ನೇರ ಪ್ರಶ್ನೆ ಇದೆ. ನೀವು ಅವರೇ ಕೆಲವು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಜನಗಳು ನೋಡ್ತಾ ಇದ್ದಾರೆ. 53 ವರ್ಷ ಅನುಭವ ಇದೆ ಅಂತಕ್ಕಂಥ ಮೊದಲನೇದಾಗಿ ಹೇಳ್ತಾರೆ. ಮೊದಲನೇ ಹಂತದಲ್ಲೇ ಅವರಿಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಇನ್ನೂ ಗ್ರೇಟು, ಕೇವಲ ಒಂದು 13 ಜನಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬರು ಇವರು. ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಾರಿಗೆ ಅಂತ ಒಂದು ಅತಿ ದೊಡ್ಡ ಖಾತೆಯನ್ನು ನಿಭಾಯಿಸಿರೋರು ಜಲಸಂಪನ್ಮೂಲ ನಿಭಾಯಿಸೋದಕ್ಕೇನು ದೊಡ್ಡ ವಿಚಾರ ಅಲ್ಲ. ನಂಬರ್ 1
ನಂಬರ್ 2, ಹಾಗಾದರೆ ಸಾರಿಗೆ ಇಲಾಖೆನ ಈ ಕಂಟಿನ್ಯೂ ಮಾಡ್ಬೋದಿತ್ತು, ಯಾಕೆ ತೆಗೆದ್ರು? ಅಲ್ಲಿ ಫೇಲ್ಯೂರ್ ಆದ್ರ ದಿನ ಬೆಳಗಾದ್ರೆ ಅಲ್ಲಿ ಇರ್ತಕ್ಕಂಥ ಸಾರಿಗೆಯಲ್ಲಿ ಇರ್ತಕ್ಕಂಥ ವರ್ಕರ್ಸ್ ಎಲ್ಲ ಕೂಡ ಮುಷ್ಕರ ಮಾಡ್ತಾ ಇದ್ರು. ಅಂದ್ರೆ ಒಂದು ನಿಮಿಷ, ನಾನು ಮಾತಾಡಿಲ್ಲ, ಒಂದು ನಿಮಿಷ ಇರ್ಬೇಕು ನೀವು. ಸಾರಿಗೆಯಲ್ಲಿ ಎಷ್ಟು ಮುಷ್ಕರಗಳು ನಡೆದವು ಅಂತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ವಿ. ಹಾಗಾದ್ರೆ ಸಾರಿಗೆಯಲ್ಲಿ ಫೇಲ್ಯೂರ, ಜನಸಂಪನ್ಮೂಲ, ಕುಡಿಯೋ ನೀರು, ರಾಜ್ಯದ ರೈತರಿಗೆ ನೀರು ಬೇಕಾಗುತ್ತೆ, ಹಾಗಾದ್ರೆ ನಿಭಾಯಿಸಕ್ಕಾಗಲ್ಲ ಅಂದ್ರೆ ರಾಜ್ಯದ ಜನತೆ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥ ಏನೋ ಯೋಚನೆ ಮಾಡಿದ್ದೀರಾ ನೀವು? ಹಾಗಾದ್ರೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಅದೇನೋ ಕುಣಿದೇ ಇರೋನಿಗೆ ನೆಲ ಡೊಂಕು ಅಂದಂಗೆ ನಿಮ್ಗೆ ಕೈಲಾಗದೆ ಇರೋರ್ನೆಲ್ಲ ಕರ್ಕೊಂಡ್ಬಂದು ಇವತ್ತು ನೀವು ಮಾಡ್ತಾ ಇದ್ದೀರಲ್ಲ, ಹೇಳ್ತಿದ್ರೆ ಯುವಕರಿಗೆ ಆದ್ಯತೆ, ದೇಶನ ಯುವಕರಿಗೆ ಆದ್ಯತೆ ಕೊಟ್ರೆ ನೀವು ಕೇವಲ ರೆಕಮೆಂಡ್ ಯಾವ ಕರ್ಗೇನು ಕರ್ಕೊಂಡ್ಬಂದ್ರಿ ನನ್ನ ಮಗ ಕೊಡಿ ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ನನ್ನ ಮಗ MLC ಆಗಿದ್ರು ಪರವಾಗಿಲ್ಲ ಕೊಡಿ, ಯಾವ ಚುನಾವಣೆ ಗೆದ್ದಿಲ್ಲ ಅಂದ್ರಿ. ಕೇವಲ ನಿಮ್ಮ ಪ್ರತಿಷ್ಠೆಗಳಿಗೋಸ್ಕರ ಇಲ್ಲಿ ರಾಜ್ಯವನ್ನ ಪಣವಾಗಿಡ್ತಾ ಇದ್ದೀರಾ ನೀವು ಅಷ್ಟೇನಿಲ್ಲ. ಅಭಿವೃದ್ಧಿ ಕಾರ್ಯಗಳು ಶೂನ್ಯ, ಯಾರಿಗೂ ಕೂಡ ಕಾಳಜಿ ಇಲ್ಲ. ಎಲ್ಲಿ ಹಣ ಬರುತ್ತೋ ಅಂತ ಒಂದು ಖಾತೆಗಳು ಬೇಕು ಬಿಟ್ರೆ ನಿಮಗೆ ಬೇರೆ ಖಾತೆಗಳು ನಿಮಗೆ ಬೇಕಿಲ್ಲ. ಯಾಕೆಂದ್ರೆ ಬಂಡವಾಳಕ್ಕೆ ಬಂದ್ವಿ, ಬಂಡವಾಳ ತಗೋಬೇಕು. ನಿಜವಾದ ಕಾಳಜಿ ಇರ್ತಕ್ಕಂಥ ಮಿನಿಸ್ಟರ್ ಏನಾದರೂ ಆಗಿದ್ದಿದ್ರೆ ಕೊಡಿ, ಶಬಾಷ್, ನೀವು ಜಲಸಂಪನ್ಮೂಲ ಕೊಟ್ಟಿದ್ದೀರಾ, ಮಾಡಿ ತೋರಿಸ್ತೀನಿ ಅನ್ಬೇಕಾಗಿತ್ತು. ಇದು ಒಬ್ಬ 53 ವರ್ಷದ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ನಾಯಕನ ಮಾತಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾನ್ಯ ಕಾಂಗ್ರೆಸ್ ಹೋಗ್ತಾರೆ. ಒಂದು ಮಾತನ್ನು ಕೇಳ್ತಾ ಇದ್ದೀನಿ ಮೇಡಮ್, ನಿಮ್ಮ ಗಮನದಲ್ಲೂ ಕೊಡ್ತಾ ಇದ್ದೀನಿ. ಯಾವ ಪ್ರಮಾಣ ವಚನೆ ಶುರು ಆದಂಥ ದಿವಸದಿಂದ ಕೂಡ ಇವತ್ತಿನವರೆಗೂ ಒಂದೇ ಒಬ್ಬ ಮಿನಿಸ್ಟ್ರು ನಾನು ಹಗಲು ರಾತ್ರಿ 3 ವರ್ಷಗಳ ಕಾಲ ಕೆಲಸ ಮಾಡಿ ಸಾಧನೆ ಮಾಡಿದ್ದೀನಿ ನನಗೆ ಕೊಡಿ ಅಂತಕ್ಕಂಥದನ್ನ ಒಬ್ಬರ ಹೆಸರು ನೀವು ಹೇಳಿ, ನಾನು ಈ ವೇದಿಕೆಯಿಂದ ಎದ್ದೋಯ್ತೀನಿ. ನಾನು ಆ ಜಾತಿ ಒಂದು ನಿಮಿಷ ಹೇಳ್ತಾರೆ ಕೇಳಿ ಮೇಡಮ್, ಎಲ್ಲರನ್ನೂ ನಾವು ಆ ಸಾಲಿಗೆ ಒಂದು ನಿಮಿಷ ಹೇಳ್ತಾರೆ ಕೇಳಿ. ಅಲ್ಲ, ಈ ಪದ ಯಾರು ಬಳಕೆ ಮಾಡಿಲ್ಲ ಅಂತಕ್ಕಂಥ ನಾನು ಹೇಳ್ತಿರೋದು. ಒಂದು ನಿಮಿಷ ಕೇಳಿ, ನೀವು ತೋರ್ಸ ಕೇಳಿ, ಅವ್ರನ್ನ ಅಂಕಿಅಂಶಗಳು ಕೂಡ ಕೇಳಿ ನೋಡೋಣ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಎಲ್ಲೂ ಕೂಡ ನಂದು ಆ ಜಾತಿ, ಈ ಜಾತಿ, ಈ ಗುಂಪು, ಈ ಸ್ವಾಮೀಜಿಗಳು, ಇವರು ಹೈಕಮಾಂಡ್ ರೆಕಮೆಂಡು 4 ಗುಂಪು ಮಾಡ್ಕೊಂಡಿದ್ದೀರಾ. ಒಂದು ಸಿದ್ದರಾಮಯ್ಯ ಗುಂಪು ಮಾಡ್ಕೊಂಡಿದ್ರೆ, ಒಂದು DK ಗುಂಪು ಮಾಡ್ಕೊಂಡಿದ್ದೀರಾ, ಒಂದು ಖರ್ಗೆ ಗುಂಪು, ಒಂದು ಹೈಕಮಾಂಡ್ ಗುಂಪು. ಈ ಗುಂಪು ಹೇಳಿದ್ರೆ ಅವ್ರಿಗಾಗಲ್ಲ, ಆ ಗುಂಪು ಹೇಳಿದ್ರೆ ಇವ್ರಿಗಾಗೋದಿಲ್ಲ. ಜನಗಳ ಪರಿಸ್ಥಿತಿ ಏನಿದೆ ಮಾನ್ಯ ವಕ್ತಾರರೇ, ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಬಂದಿರತಕ್ಕಂಥ ಅಕಾಲಿಕ ಮಳೆಗೆ ಬೆಳೆಗಳೆಲ್ಲ ಸರ್ವನಾಶ ಆಗೋದು. ಒಂದೇ ಒಂದು ಮಿನಿಸ್ಟರ್ ಒಂದಿನ ಹೋಗಿದ್ರೆ ಅಂದ್ರೆ ಜನನೇ ಹೇಳಿರೋರು, ಸರ್ ನಮ್ಮ ಕಷ್ಟಕ್ಕೆ ಬಂದಿದ್ದೀರಾ, ನಡ್ರಿ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ. ಒಂದು ದಿನ ಒಳ್ಳೆ ಡೆಲ್ಲಿಗೆ ಫ್ಲೈಟ್ಗಳು ಹತ್ಕೊಂಡು ತಿರುಗಾಡ್ತಾ ಇದ್ದೀರಾ, ನಿಮಗೆ ಜವಾಬ್ದಾರಿ ಇದೆಯಾ ಅಂತಕ್ಕಂಥದ್ದು ನನ್ನ ಮಾತು. ರಾಮಲಿಂಗಾರೆಡ್ಡಿ ಅವರ ಮಾತಿಗೆ ಒಂದು ಅವರ ಇದಂತಾರೆ, ಇದು JDSನವರು ಹತಾಶೆಯ ಮಾತು. ಹತಾಶೆ ಅಂತ ಹೇಳಿದ್ರೆ ಅವರಿಗೆ ಇನ್ನು ಅಧಿಕಾರಕ್ಕೆ ಬರಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯವೇ ಇಲ್ಲ. ಬಿಜೆಪಿ ಅವರು ಸಹ ಅವರ ಸ್ವಂತ ಬಲದಲ್ಲಿ ಇಷ್ಟರವರೆಗೆ 113 ಸೀಟ್ ಗೆದ್ದಿಲ್ಲ. ಮೊನ್ನೆ ಜನಗಳು ಆಕ್ರೋಶಗೊಂಡಿದ್ದಾರೆ ಅಂತೇಳಿ ಎಲ್ಲ ಇದು ಭ್ರಮ ನಿರಸನ. ಯಾಕೆ ಭ್ರಮ ನಾವು ಆ ರೀತಿ ಮಾಡಿದ್ರೆ ನಾವು 2 ಉಪಚುನಾವಣೆಗಳಲ್ಲಿ ಗೆಲ್ತಾ ಇರಲಿಲ್ಲ. ಯಾಕೆ ಗೆಲ್ತಾರೆ? ನಮಗೆ ಜನರಿಗೆ ಬೇಕಾಗುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಜನರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಂಬರ್ಸ್ ತಗೊಳ್ಳೋಣ, ಡಿಸ್ಟೆನ್ಸ್ ನಂಬರ್ ತಗೊಳ್ಳೋಣವಾ? ಯಾವುದು? ತಿಣಕಾಡ್ ಗೆದ್ದು ಬಿಟ್ರಲ್ಲ ನೀವು. 35,000 ಅಂತರ ಇಲ್ಲಿ, 4,500 ಅಂತರ ಇಲ್ಲಿ. 1 ವೋಟ್ ಆಗಲಿ, 1 ಲಕ್ಷ ವೋಟ್ ಆಗಲಿ, ವಿನ್ ಇಸ್ ವಿನ್, ಡಿಫೀಟ್ ಇಸ್ ಡಿಫೀಟ್. ನೀವು ಸರ್ ಒಂದು ನಿಮಿಷ ಸೇರಿ ನಿಮ್ಮ ಮಾತು ಕೇಳಿದ್ದೀವಿ, ಆಯ್ತು. 3 ವರ್ಷದಲ್ಲಿ ಏನೇನು ಸಾಧನೆಗಳು ಮಾಡಿದ್ರಿ? ಉತ್ತರ ಕೊಡಬೇಕು. ನೀವು ವಿರೋಧ ಪಕ್ಷ ಸುಣ್ಣಾಗಿದ್ದೀರಿ ಮೇಡಮ್. ಕಳೆದ 3 ವರ್ಷಗಳಲ್ಲಿ ನೀವು ಮಾಡಿದ್ದೇನು? ಬರೀ ನಂದು ಆ ಗುಂಪು ಕೊಟ್ಟು ಮಾತಂತ ತಪ್ಪೋದ್ರೆ ಅದೇನು ಬೇರೆ ಬೇರೆ ಎಲ್ಲ ಡೈಲಾಗ್ ಮಾಡಿದಿರಿ ನಾಗೇಂದ್ರ ಅವರೇ. 3 ವರ್ಷದಲ್ಲಿ ಅವರ ಸಾಧನೆ ಏನು ಮಾಡಿದ್ರಿ ಅಂತ ಕೇಳಿದ್ರು. ಅವ್ರನ್ನ ಬಗ್ಗು ಬಡಿಯಲ್ಲಿ ವಿರೋಧ ಪಕ್ಷದವರಾಗಿ ನೀವೆಷ್ಟು ಹೋರಾಟಗಳನ್ನು ಮಾಡಿದ್ರಿ? ಒಳ್ಳೆ ಪ್ರಶ್ನೆ ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾರು ಇಲ್ಲಿಂದ ಮೈಸೂರು ತನಕ ಮೂಡ ಹಗರಣವನ್ನು ಎತ್ಕೊಂಡೋಗಿದ್ದು, ಯಾವ ವಾಲ್ಮೀಕಿ ಹಗರಣವನ್ನು ಜಂಟಿಯಾಗಿ ನಾವೆಲ್ಲಿ ಇದು ಮಾಡಿದ್ವಿ. ಈ ದಿನನಿತ್ಯ ಹೆಚ್ಚು ಕಡಿಮೆ 200ರಿಂದ 250 ಪ್ರೊಟೆಸ್ಟ್ಗಳು ನಾವು ಸ್ವತಂತ್ರ ಹೋರಾಟಗಾರರ ಒಂದು ಇದರಲ್ಲಿ ಕೂತ್ಕೊಂಡು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದಲ್ಲಿ ಯಾರ ಜೊತೆಗೆ ಸೇರಿ ಜೊತೆಲೇನೆ ಮತ್ತು ನೀವು ಒಟ್ಟಿಗೆ ನಿಂತ್ಕೊಂಡು ಮಾಡಿರುವ ಹೋರಾಟಗಳಲ್ಲಿ ಒಂದು ನಿಮಿಷ ರಾಜ್ಯ ಉದ್ದಾಗಲ ತುಂಬಾ ಇದೆ. ಒಂದ್ ಕಡೆ ಅವ್ರು ಮಾಡ್ಕೊಂಡ್ ಬರ್ತಾರೆ, ಒಂದ್ ಕಡೆ ನಾವು ಯಾವುದೇ ಮಾತ್ರ ಒಂದು ನಿಮಿಷ ಯಾರು ಹೇಳಿದ್ರು?
ಏನ್ ನಿಮ್ಮ ಹತ್ರ ಇಲ್ಲ. ಪ್ರೂಫ್ ಇದೆ ನಿಮ್ಮ ಹತ್ರ ಏನಾದ್ರು? ಪ್ರೂಫ್ ಬೇಕು ನಿಮ್ಗೆ? ಒಂದು ನಿಮಿಷ. ಒಂದೇ ಒಂದು ಹೋರಾಟ ಒಟ್ಟಿಗೆ ಮಾಡಿ ಒಂದು ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗಿದ್ದೀವಿ ನಾವು ಫ್ರೆಂಡ್ಸ್ ಆದ್ಮೇಲೆ ಅಂತ ಹೇಳ್ಬಿಡಿ ನೋಡಿ. ಆಯ್ತು, ಇಲ್ಲಿಂದ ಬೆಂಗಳೂರಿಂದ ಮೈಸೂರು ತನಕ ಒಟ್ಟಿಗೆ ಹೋಗಲಿಲ್ವಾ ನಾವು? ಸಾಕು, ಒಂದು 3 ವರ್ಷಕ್ಕೆ ಮೇಡಮ್, ಒಂದು ಅವ್ರು ಹೇಳ್ತಾರೆ, ನಾವು ಜನಗಳ guarantee ಸಂದೇಶ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಗ್ಯಾರಂಟಿನ ಅದಕ್ಕೆ ತಾನೇ ಇವತ್ತು ಹೇಳಿರೋದು 5 ಜನ ಸತ್ತಿರ ಹೆಸರುಗಳೆಲ್ಲ ಗೃಹ ಜ್ಯೋತಿ ಇದೆ ಕಟ್ ಮಾಡ್ತೀವಿ ಅಂತಕ್ಕಂಥದ್ದು. 5,000 ಕೋಟಿ ತಪ್ಪದು. ಅವೈಜ್ಞಾನಿಕವಾದಂತಹ ಯೋಜನೆ, ಗವರ್ನೆನ್ಸ್ ಅಡ್ಮಿನಿಸ್ಟ್ರೇಷನ್ 5,000 ಕೋಟಿ ಏನ್ರಿ ಮಾಡಿದ್ರಿ? 5,000 ಕೋಟಿ ಏನ್ರಿ ಮಾಡಿದ್ರಿ? 5 ಕೆಜಿ ಅಕ್ಕಿ ಏನ್ ಮಾಡಿದ್ರಿ? ಯಾವೊಂದು ಖಾಸಗಿ ಸಾರಿಗೆ ಏನ್ ಮಾಡಿದ್ರಿ? ಮತ್ತೆ ನೀವು ನಿರುದ್ಯೋಗಿಗಳು ಯಾಕೆ ಇವತ್ತು ಹೇಳ್ತಾ ಇದ್ರೆ 3 ವರ್ಷದ ನಂತರ 56,000 ಜನಕ್ಕೆ ಉದ್ಯೋಗ ಕೊಡ್ತೀವಿ, 3 ವರ್ಷ ಏನ್ ಮಾಡ್ತೀವಿ? ತಿಂತಾ ಇದ್ರೆ ಅವೈಜ್ಞಾನಿಕ ಹೋರಾಟ ಅಥವಾ ಅವೈಜ್ಞಾನಿಕ ಯೋಜನೆಗಳು ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರು ಬಿಜೆಪಿ ಅವರು ಸಿಕ್ಕಲ್ಲಿಗೆ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಗೆಲ್ತಾ ಇದ್ದಾರಲ್ಲ, ಅಲ್ಲಿ ಯಾಕೆ ನಿಮ್ ಧ್ವನಿ ಎತ್ತಲ್ಲ? ಒಂದು ನಿಮಿಷ, ಇದು ಒಳ್ಳೆ ಪಾಯಿಂಟ್ ನೀವು ಕೇಳಿದ್ದೀರಾ. ಯಾರಿಗೆ ನಿಭಾಯಿಸೋ ಶಕ್ತಿ ಇದೆಯೋ ಇಲ್ಲಿ ನೋಡಿ, ಕುತ್ತಿಗೆ ತನಕ ತಿಂದರೆ ವಾಂತಿ ಆಗುತ್ತೆ, ಹೊಟ್ಟೆ ತುಂಬ ತಿಂದರೆ ಸರಿಯಾಗಿರುತ್ತೆ. ನಾವು ಮಾಡಿರ್ತಕ್ಕಂಥ ಯೋಜನೆಗಳು ನಮ್ಮ ಬಡ್ಜೆಟ್ಗಳಿಗೆ ಅನುಗುಣವಾಗಿ. ಯಾಕೆ ಇವತ್ತು ನೀವು ನಿನ್ನೆ ಏನಂತ ಹೇಳಿದ್ರಿ? ಹಿಮಾಚಲ ಪ್ರದೇಶದಲ್ಲಿ ಪರಿಸ್ಥಿತಿ ಏನಾಯ್ತು? ನಿಮ್ಮ ಇದರಲ್ಲಿ ತೆಲಂಗಾಣದಲ್ಲಿ ಬಡ್ಜೆಟ್ ಅಲ್ಲಿ 75% ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸ್ ಕಮಿಷನ್ ಕೊಡುವುದಿಲ್ಲ. ಒಂದು ನಿಮಿಷ, ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ. ನಿನ್ನೆ ನೀವು ಮತ್ತೆ ಏನೋ ಘೋಷಣೆ ಮಾಡಿದಿರಲ್ಲ, 40,000 ಕೋಟಿ ಬೇಕೀಗ. 41, 56 ಎಷ್ಟಾಯ್ತು? ವಾಪಸ್ ನಾಗೇಂದ್ರ ಅವರೇ, ಆಡಿಯೋ ಕೇಳಿಸ್ತಾ ಇಲ್ಲ, ದಯವಿಟ್ಟು ಸುಮ್ನಿರಿ ಅಂದಾಗ ಸುಮ್ನಿರಿ. ಇಬ್ರು ಅಷ್ಟೇ, ಪ್ರಶ್ನೆಗೆ ಉತ್ತರ ತಗೊಳ್ಳೋಣ. ನಿಮ್ಮ ಪ್ರಶ್ನೆ ಇದ್ರೆ ಅವ್ರಿಗೆ ಹಾಕೋಣ. ದಯವಿಟ್ಟು ಪ್ಯಾನೆಲ್ ನ ಹಾಳು ಮಾಡೋದು ಬೇಡ. ಆಕ್ರೋಶಕ್ಕೆ ಬೆಲೆ ಸಿಗ್ಲಿಲ್ಲ ಅಂದಾಗ ರಾಜೀನಾಮೆ ತನಕ ಹೋಗಿದ್ದಾರೆ. ಎಕ್ಸ್ಟ್ರೀಮ್ ಹಂತಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇದೆಯಾ ಕಾಂಗ್ರೆಸ್ನವರಿಗೆ? GBA ಎಲೆಕ್ಷನ್ ಬರ್ತಾ ಇದೆ, ಹೆಂಗ ನಿಭಾಯಿಸ್ತೀರಿ? ಇನ್ ಕೇಸ್ GBA ಎಲೆಕ್ಷನ್ ಅಲ್ಲಿ ನಿಮಗೆ ಸೆಟ್ ಬ್ಯಾಕ್ ಆದ್ರೆ ಅಥವಾ ನೀವು ಸೋತ್ ಬಿಟ್ರೆ ನಿಮಗಾಗುವಂತಹ ಮುಖಭಂಗ ಯಾವ ಪ್ರಮಾಣದ್ದು ಅಂತ ಗೊತ್ತಿದ್ಯಾ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೋದ DK ಶಿವಕುಮಾರ್ಗೆ ಎಂಥ ಮಕಕ್ ಮಸಿ ಬಳಿಯೋದು ಅಂತಾರಲ್ಲ, ಅಂತ ಪ್ರಸಂಗ ಆಗುತ್ತೆ. ಅದ್ ನೆನಪಿದ್ಯಾ ನಿಮ್ಗೆ? ಇಲ್ಲ ನೋಡಿ, GBA ಅಲ್ಲಿ ಬ್ಯಾಂಗ್ಳೂರ್ ಕಾರ್ಪೊರೇಷನ್, ಮಹಾನಗರ ಕಾರ್ಪೊರೇಷನ್ ಇರುವಾಗಲೂ ನಮ್ಮಲ್ಲಿ ಆಡಳಿತ ಇರಲಿಲ್ಲ. ಇಲ್ಲಿ BJP ಮತ್ತು JDS ಸ್ಟ್ರಾಂಗ್. ನಮಗೆ ಈ ಬ್ಯಾಂಗ್ಳೂರು ಬಿಟ್ಟು ನಮ್ಮ 136 ಸೀಟುಗಳೆಲ್ಲ ಹೈಯೆಸ್ಟ್ ಬಂದದ್ದು ನಮ್ಮ ಅದರ್ ದನ್ ಬ್ಯಾಂಗ್ಳೂರ್. GBA ನಮ್ಮ ವೀಕ್ ಪಾಯಿಂಟ್. ಅಲ್ಲಿ ಏನು ಸ್ಟ್ರೆಂಥನ್ ಮಾಡಬೇಕು ಆ ಆಕ್ಷನ್ ನಾವು ತಗೊಳ್ತಾ ಇದ್ದೀವಿ. ಇವರು ಈಗ ಇವರು ರಾಜೀನಾಮೆ ಕೊಟ್ಟರು, ಅವರು ಯಾವ ರೀತಿಯಲ್ಲಿ ಪಕ್ಷಕ್ಕಾಗಿ ದುಡಿತಾರೆ, ಅವರ ನಮ್ಮ GBA ಎಲೆಕ್ಷನ್ ಹಂತಕ್ಕೆ ಹೋಗಿ ಹೋಗೋದಿಲ್ಲ. ಅದು ನಿಮ್ಮ ಭ್ರಮೆ, ನಿಮ್ಮ ಭ್ರಮೆ. ನಾನು ಹೇಳ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಎಂಬ ಹೆಸರುವಿನಾದ ನಾನು ಅಂತ ಮಂತ್ರಿಗಿರಿಗೆ ಪ್ರಮಾಣ ವಚನವನ್ನ ತಗೊಂಡು 2 ದಿನಕ್ಕೆ ನನಗೆ ಬೇಡ ತಗೊಳ್ರಿ ಅಂತ ಹಿಂಗ್ ಪೇಪರ್ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟರು. ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟವರು ಶಾಸಕ ಸ್ಥಾನ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅವರ ಕಾಂಗ್ರೆಸ್ ಇಟ್ ಇಸ್ ಶೇಮ್ ಫಾರ್ ಯು ಟು ಥಿಂಕ್ ಲೈಕ್ ದಟ್. ರಾಜೀನಾಮೆ ಮಂತ್ರಿಮಂಡಲದಲ್ಲಿ ಕೊಟ್ಟಿದ್ದಾರೆ, ಶಾಸಕ ಸ್ಥಾನಕ್ಕೆ ಕೊಡ್ಲಿಲ್ಲ, ಕಾಂಗ್ರೆಸ್ಗೂ ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ, ಅವರ ಸ್ಟೇಟ್ಮೆಂಟ್ ಕೇಳಿ. ಅವರ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ನಾನು MLA ಆಗಿ ಕಂಟಿನ್ಯೂ ಆಗ್ತೇನೆ, ನಮ್ಗೆ ಯಾರ ಮೇಲೂ ಬೇಸರ ಇಲ್ಲ. ಅದರ ಮೇಲೆ ನೀವು ನಿಮ್ಮ ಕತೆ ಕಟ್ಟಿಕೊಂಡು ಆಯ್ತು ರೀ, ನಾವು ನಮ್ಮ ಕತೆನೆ ಕಟ್ಟಿದ್ವಿ ಅನ್ಕೊಳ್ಳೋಣ. ಇದೇ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಇನ್ನುಳಿದಂತವ್ರು ನಮಗೆ ಯಾವ ಕತೆ ಕೊಟ್ಟರು ನಿಭಾಯಿಸ್ತೀವಿ ಅಂತ ಮುಂಚೆ ಹೇಳಿದ್ರು ಸರ್. ಕೊಟ್ಟ ಮೇಲೆ ಇವತ್ತು ರಾಜೀನಾಮೆ ಕೊಟ್ಟಿರೋದು ಸರ್. ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟವರು ಶಾಸಕ ಸ್ಥಾನ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಸರ್? ಗ್ಯಾರಂಟಿ ನಾನು ಇಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ. ಪ್ಲೀಸ್ ಗೋ ಹೆಡ್. ಮ್ಯಾಮ್, ಸರ್ ಹೇಳ್ತಾ ಇದ್ರು ಐ ಆಮ್ ನಾಟ್ ಆನ್ಸರಬಲ್ ಟು ಯು ಅಂತ. ಆಡಳಿತ ಪಕ್ಷ ಪ್ರತಿಪಕ್ಷಕ್ಕೆ ಆನ್ಸರಬಲ್. ಸಮಯ ತಗೊಂಡ್ರೆ
ರಿಪೋರ್ಟ್ಸ್ ಹೇಳ್ತಾ ಇದೆ ಸರ್. ಯಾಕಂದ್ರೆ GBA ತಾವು ಹೇಳಿದ್ರೆ ವೀಕೆಸ್ಟ್ ಪಾಯಿಂಟ್ ಆಫ್ ದ ಅಂದ್ರೆ ಯುದ್ಧದ ಏನಂತಾರೆ ರಣರಂಗಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ಸೋಲನ್ನು ಒಪ್ಕೊಂಡಂತ ಮಹಾನುಭಾವರು ಇವತ್ತು ಕೇಳ್ಬೇಕು ಮೇಡಮ್, ಇವರ ಮುಖ್ಯಮಂತ್ರಿ ಕೇಳ್ಬೇಕು ಇವ್ರ ಮಾತನ್ನ. ಪಾಪ ಅವರು GBA ಎಲೆಕ್ಷನ್ಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಯೋಚನೆ ಇದ್ ಮಾಡ್ಬಿಡ್ತಾರೆ ಸರ್. ನೀವೇ ಮಾಡ್ಬೋದು. ಆಲ್ವೇಸ್ ರೆಡಿ. ಆಮೇಲೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತೀರಾ, ನಿಷ್ಠಾವಂತ ಕಾರ್ಯಕರ್ತ ಯಾರು ಅಂತಂದ್ರೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ತಲೆ ಮೇಲೆ ವಹಿಸಿಕೊಂಡು ನಿರ್ವಹಿಸುವಂತದ್ದು, ರಾಜ್ಯದ ಹಿತಕ್ಕೆ ಮಾಡುವಂತದ್ದು. ಪ್ರಬಲ ಖಾತೆ ಅಂತಲ್ಲ. ಇದೇ ಕಾಂಗ್ರೆಸ್ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಹೇಳಿದಂದ್ರೆ ನಮ್ಮ ನಡೆ ಕೃಷ್ಣನ ಕಡೆಗೆ. ಏನಾಯ್ತು? ಜಲಸಂಪನ್ಮೂಲ ಸಚಿವರು ಇದಕ್ಕಿಂತ ಮುಂಚೆ ಎಷ್ಟು allocation ಕೊಟ್ಟಿದ್ದಾರೆ, finance ಮಾತಾಡಿದ್ರಿ, ಕೊಟ್ಟಿದ್ದಾರೆ, ಒಂದು ಪೈಸಾ ನಮ್ಮ ನಡೆ ಕೃಷ್ಣೆಯ ಕಡೆಗೆ ಅಂತಂಟು. ಆ ಕೃಷ್ಣ ಇದಕ್ಕೆ ಎಷ್ಟು ಸಾವಿರ ಕೋಟಿ ವಿನಿಯೋಗಿಸಿದ್ರೆ ಯಾವ್ದು ಇಲ್ಲ. ಅದು ರೀಪ್ಲೇಸ್ಮೆಂಟ್ ಮತ್ತೆ ಜನರ ಪುನರ್ವಸತಿಗಾಗಿ ಯಾವ್ದು ಇಲ್ಲ. ನಮ್ಮ ನಡೆ, ನಮ್ಮ ನೀರು, ನಮ್ಮ ಹಕ್ಕು ಅಂತ ಬೇಕಾದ 3 ವರ್ಷ ಆಯ್ತು. ಇವತ್ತು ಅಪ್ರೂವಲ್ಸ್ ಇದೆ. ಏನ್ ಮಾಡ್ತಾರೆ ಇಲ್ಲ ಸರ್. ಕೇಳಿಸ್ಕೋಬೇಕಾಗುತ್ತೆ. ನಾ ಹೇಳುವಂತದಂದ್ರೆ ಕರೆಕ್ಷನ್ಸ್ ದಯವಿಟ್ಟು ಸರಿ ಮಾಡಿ ನಿಮ್ ಸಮಯ ಬಂದಾಗ. ಯಾವತ್ತೂ GBA ಮೀನ್ಸ್ ವಿ ಆರ್ ಆಲ್ವೇಸ್ ರೆಡಿ. ಆದ್ರೆ ಇವತ್ತು ನೀವ್ ಹೇಳಿದ್ರಲ್ಲ ಮಾತನ್ನ, ಪಾಪ ಈ ಮಾತು ಕೇಳಿ ರಾಜೀನಾಮೆ ಕೊಟ್ರೆ ಏನೋ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರು. ಯಾವತ್ತು ಸರ್ ಹೇಳ್ತಾ ಇರುವಂತದ್ದು ಜಲಸಂಪನ್ಮೂಲ ರಾಜ್ಯಕ್ಕೆ ಸಂಬಂಧಪಟ್ಟದಂತದ್ದು, ಅದನ್ನ ನಿರ್ವಹಿಸಕ್ಕಾಗ್ಲಿಲ್ಲ ಅಂತಂದ್ರೆ ಅದು ನಿಮ್ಮ ಅಂದ್ರೆ ಆ ಒಂದು, ಯಾಕೆಂದ್ರೆ ಯಾರಾದ್ರೂ ಹೊಸಬರು ಕೊಟ್ಟಿದ್ರೆ ಹೌದು ನೀವ್ ಹೇಳುವಂತದ್ದನ್ನ ಹೇಳ್ಬೋದಾಗಿತ್ತು. ಸುದೀರ್ಘವಾದ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗೆಲ್ಲನೂ ಅವ್ರ ಮಂತ್ರಿಗಳಾಗಿದ್ದಂಥದ್ದನ್ನ ಬೇಡ ಅಂತ ಹೇಳ್ತಂದ್ರೆ ಅದ್ರಲ್ಲಿ ಏನೋ ಬೇರೆ ಒಂದು ಇದಿರುತ್ತೆ. ನಾವು ಕೇಳುವಂತದ್ದು ಜಲಸಂಪನ್ಮೂಲ ಸಚಿವರಿಗೆ ಹಿಂದೆ ಏನು ಮುಖ್ಯಮಂತ್ರಿ ಆಗಿದ್ರು, ಅವರು ಫೇಲಿಯರ್ ಆಗಿದ್ರು. ಯದುಕುಮಾರ್ ಅವರೇ ಹೌದು ಎಡವಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತ್ ಹೋಗಿದೆ ಆರಂಭದ 2ನೇ ದಿನದಲ್ಲಿ. ನಿಮ್ ಪಕ್ಷದಲ್ಲಿ ಏನಾಗಿತ್ತು ಸರ್? ಇಂತ ಯಾವ ಬೆಳವಣಿಗೆಗಳು ಆಗಿರ್ಲಿಲ್ವಾ? ಬೊಮ್ಮಾಯಿ ಅವರು ಸಿಎಂ ಆದಾಗ ಆನಂದ್ ಸಿಂಗ್ ಅವರು ಏನ್ ಮಾಡಿದ್ರು, MLA ಆಫೀಸ್ ಯಾಕೆ ಬಾಗ್ಲ ಹಾಕಿದ್ರು ಅಂತ ನಾನು ಉತ್ತರ ಕೊಡ್ಲಾ ಅಥವಾ ನೆನಪಿಸ್ಲಾ ನಿಮ್ಗೆ? ನಿಮ್ಮಲ್ಲಿ ಆಗಿರ್ಲಿಲ್ವಾ? ಆದ್ರೆ ಕೊಟ್ಟ ಜವಾಬ್ದಾರಿಯನ್ನ ಬೇಡ ಅಂತ ಏನಾಗಿತ್ತು ಜವಾಬ್ದಾರಿಯನ್ನ ಸಚಿವರು ತನ್ನ ಜವಾಬ್ದಾರಿಯನ್ನ ವಹಿಸ್ಕೊಳ್ಳಕ್ಕೆ ನಿಷ್ಕ್ರಿಯರು ಅಂತ ಹೇಳ್ತಾರೆ. ನಿಷ್ಕ್ರಿಯರು ಅವ್ರು ಹೇಳ್ಬೇಕು ಯಾವ ಕಾರಣಕ್ಕಂತೆ. ಮೇಡಮ್ ಈಗ ನೀವು ಮಾತಾಡಬೇಕಾಗಿದ್ದು ಪ್ರಸ್ತಾಪ ಮಾಡಿದ್ಯೇನು ಗೊತ್ತಾ? ವಿರೋಧ ಪಕ್ಷದವರು ಅಂದ್ರೆ ಎಲ್ಲಾ ವಿಚಾರನೂ ವಿರೋಧ ಮಾಡೋದು ಅಂತಲ್ಲ. ಅವರ ಹಿರಿತನ ಏನು, ಅವರಿಗೆ ಯಾವ್ದ್ರಲ್ಲಿ ಅನುಭವ ಇದೆ, ಅವರ ಹಿರಿತನವನ್ನ ಅಥವಾ ಅನುಭವವನ್ನ ಬೆಂಗಳೂರಿಗೆ ಈಗ ನಾವು ಉಪಯೋಗ ಮಾಡ್ಕೊಂಡಿದ್ರೆ ಬೆಂಗಳೂರಿನಲ್ಲಿರೋ ಗುಂಡಿಯಿಂದ ಹಿಡಿದು ನೀರ್ ತನಕ ಸಮಸ್ಯೆಗಳನ್ನು ಹೆಂಗ್ ಸರಿ ಮಾಡ್ಬೋದಿತ್ತು? ಯಾಕೆ ಕೊಡ್ಲಿಲ್ಲ ನೀವು ಅವರ ಹಿರಿತನಕ್ಕೆ ಸರಿಯಾದ ಬೆಲೆಯನ್ನ ಅಂತ? ಎಲ್ಲದರಲ್ಲೂ ತಪ್ಪು ಹುಡುಕಿದ್ರೆ ಹೆಂಗ್ರಿ? ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ಅಷ್ಟು ಸ್ಥಾನಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗಾದ್ರೆ ಸಾರಿಗೆ ಇಲಾಖೆಯಲ್ಲಿ 63,000 ಕೋಟಿ ಇವತ್ತು ಕೂಡ ಸಾಲ ಇರುವಂತದ್ದು 4 ವಿಭಾಗಗಳು ಯಾಕೆ ನಿರ್ವಹಿಸಿಲ್ಲ? ಸಾರಿಗೆ ನೌಕರರು ಪದೇ 15 ದಿನಕ್ಕೆ 20 ದಿನಕ್ಕೆ ಒಂದ್ಸಲ ಬಂದು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಅದು ಬರೀ ಕಾಂಗ್ರೆಸ್ ಸರ್ಕಾರದಲ್ಲ ಸರ್. ನಿಮ್ಮಲ್ಲಿ ಅದೇ ಆಗಿದ್ದು. ನೀವು ತಪ್ಪು ಮಾಡಿದ್ರೆ ನಿಮ್ಗೂ ಅವ್ರಿಗೆ ಏನ್ ವ್ಯತ್ಯಾಸ ಇದೆ? ನಾ ಹೇಳ್ತಾ ಇರೋದು ನಾವು ಕರೆಂಟ್ ಸಿಚುವೇಶನ್ಸ್ ಮಾತಾಡ್ತಾ ಇರ್ಬೇಕಾದಾಗ ಅವರು ಸಾರಿಗೆ ಇಲಾಖೆ ಕೇಳಲ್ಲ, ಸಾರಿಗೆ ಇಲಾಖೆ ಸಮಸ್ಯೆ ಅಂತಲ್ಲ, ಫೇಲಿಯರ್ ಆಗಿದ್ದಾರೆ ಅವರು ನಿರ್ವಹಿಸೋದ್ರಲ್ಲಿ. ಮೊದಲ ವಿಕೆಟ್ ಪತನ ಆಗಿದೆ, ವಿತೌಟ್ ಪ್ಲೇಯಿಂಗ್ ಡಕ್ಔಟ್ ಆಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲೇ ಇಂಥದ್ ಕರೆದು ನೋಡ್ರಪ್ಪ ಹಿಂಗೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಗಳಿರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತನೋ ಅಥವಾ ಕನ್ವಿನ್ಸ್ ಮಾಡೋದು ಅಥವಾ ಆರ್ಡರ್ ಮಾಡಿದ್ರೆ ಇದು ಯಾವುದು ಇವತ್ತು ಆಗ್ತಾ ಇರಲಿಲ್ಲ. DK ಶಿವಕುಮಾರ್ಗೆ ಇದು ಎಂಥ ದೊಡ್ಡ ಮುಖಭಂಗ ಅಂದ್ರೆ ಜಸ್ಟ್ ಇಲ್ಲಿ ನೋಡಿಲಿ, ಮೊನ್ನೆ ಮೊದಲನೇ ಬಾರಿಗೆ ಅನುಭವ ಪಡ್ಕೊಂಡು ವಿಜಯ್ ಸರ್ಕಾರ ಆಡಳಿತಕ್ಕೆ ಬಂತು. ಯಾವಾಗ ಕ್ಯಾಬಿನೆಟ್ ಶುರು ಮಾಡಿದ್ರು ಯಾವಾಗ ಮುಗಿಸಿದ್ರು ಅಂತ ಗೊತ್ತೇ ಇಲ್ಲ. ಎಷ್ಟೊಂದು ಸ್ಮೂತ್ ಆಗಿ ಹೋಗ್ತಾ ಇದೆ ಅಲ್ಲಿ. DK ಶಿವಕುಮಾರ್ ಅವ್ರ ಮೇಲಿರೋ ನಿರೀಕ್ಷೆ ಏನು, ನೀವು ಮಾಡ್ತಾ ಇರೋದೇನು, ಮಾಡ್ಕೊತಾ ಇರೋದೇನು? ಈಗ ನೋಡಿ, ನೀವು ಕಂಪೇರ್ ಮಾಡಿದ್ರು ವಿಜಯ್ ಎಲ್ಲರೂ ಹೊಸಬರು, ಅಲ್ಲಿ ಯಾರು ಚೆಂಗೋಟೆಯನ್ನು ಮಾತ್ರ ಅಲ್ಲಿ ಹಿರಿಯವರು ಇದ್ದದ್ದು. ಇಲ್ಲಿ ಅವರಿಗೆ ಬ್ಯಾಲೆನ್ಸ್ ಮಾಡಕ್ಕೆ ತಾಕತ್ತು ಕಾಂಗ್ರೆಸ್ ಅಥವಾ DK ಶಿವಕುಮಾರ್ ಇಲ್ಲ ಅಂತ ಒಪ್ಕೊತಾ ಆಗಲ್ಲ. ಈಗ ನೀವು ರಾಜೀನಾಮೆ ಕೊಟ್ಟದ್ದಕ್ಕೆ ಅವರಿಗೆ ಅವರ ಹಿರಿತನ, ನಾನು ಆಗ್ಲೇ ಹೇಳಿದಾಗೆ ಅವರ ಹಿರಿತನ ಆಧರಿಸಿ ಒಳ್ಳೆ ಖಾತೆಯನ್ನು ಕೊಟ್ಟಿದ್ದೇವೆ, ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಕಷ್ಟ ಪ್ರಕಾರ ಖಾತೆ ಕೊಡಲ್ಲ ಸರ್, ಅಲ್ಲಿ ನಿರ್ವಹಿಸಬೇಕು. ಯಾವ್ದು ಕೊಟ್ಟರೆ ಅದರಲ್ಲಿ ಮುಖ್ಯಮಂತ್ರಿಗಳು ಮೊದಲನೇ 2ನೇ ದಿನದಲ್ಲಿ ಎಡವಿದ್ದಾರೆ ಅಂತ ಒಪ್ಕೊಳ್ಳಿ, ಅದನ್ನ ಎಡವಿದ್ದಾರೆ ಅಂತ ಒಪ್ಕೊಳ್ಳಿ.
ಹೌ ಕ್ಯಾನ್ ಸರ್ ಯಾರಿಗೂ ಮಾಹಿತಿ ಇಲ್ದಿರ ಏನು ಇಲ್ದಿರ ಈಗ ಅಂತಲ್ಲ. ನಾನು ಮುಖ್ಯಮಂತ್ರಿ ನಿಮ್ಗೆ ಒಂದು ಏನೋ ಖಾತೆ ಕೊಡ ನೀವು ಆಗುದಿಲ್ಲ ಅಂತ ಹೇಳಿದ್ರೆ ನನ್ನ ವಿಫಲತೆ ಆಗುದಿಲ್ಲ. ಓಕೆ ನಾನು ಹೇಳ್ತೀನಿ ಇದನ್ನ. ನಮ್ಮಲ್ಲಿರೋದು ಮೂಗ್ದಾರ ಹಾಕಿರೋ ಸಿಎಂ ಅಥವಾ ಪವರ್ಫುಲ್ ಸಿಎಂ. See, collective ಒಬ್ಬ ಲೀಡರ್ leadership. ಪವರ್ಫುಲ್ ಆಗಿದೆ, ಕಂಪ್ಲೀಟ್ ಅವ್ರ ಕೈಯಲ್ಲೇ ಇದೆ ಅಂದಿದ್ರೆ ಇವತ್ತು ಈ ಸ್ಥಾನ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಂಡ್ ನೆನ್ಪಿರ್ಲಿ ಏನ್ ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು, ನಮ್ಮನೆಗೆ ಅಣ್ಣ ತಮ್ಮ ಇಬ್ರು ಬಂದ್ರು, ಡಿ ಕೆ ಶಿವಕುಮಾರ್ ಸುರೇಶ್ ಬಂದ್ರು, ಬೆಳಗಿಂದ ಸಂಜೆ ತನಕ ಕೂತಿದ್ರು, ನಾನು ಏನೂ ಕೇಳಲಿಲ್ಲ, ನಿಮಗೆ ಬೆಂಗಳೂರು ನಗರ ಅಭಿವೃದ್ಧಿನೇ ಕೊಡ್ತೀನಿ ಸರ್ ಅಂತ ಅವರೇ ಬಂದು ಕಿವಿ ಊದಿದ್ರು. ಇವತ್ತು ನೋಡಿದ್ರೆ ಹಿಂಗ್ ಮಾಡಿದ್ರು. ನಾನು ಯಾಕ್ರಿ ಇರ್ಬೇಕು, ತಗಲಿ ಸೈನ್ ಮಾಡ್ತೀನಿ, ರಿಸೈನ್ ಮಾಡ್ತೀನಿ ಅಂದ್ರು. ಯಾರ ತಪ್ಪು? ಕೊಟ್ಟು ಮಾತನ್ನ ತಪ್ಪಿಸ್ಕೊಂಡ್ರು ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾರೆ ನಡೀರಿ ಅಂತ. ಒಂದ್ ಸೆಕೆಂಡ್ ನುಡಿದಂತೆ ನಡಿಲಿಲ್ಲ ಡಿ ಕೆ ಶಿವಕುಮಾರ್. ಮೊದಲನೇ ದಿನಾನೇ ಎಡವುದ್ರು, ಮಾತು ಕೊಟ್ಟಿದ್ದನ್ನ ತಪ್ಪಿದ್ರು. ಮುಗ್ಧರ ಹಾಕಿರೋ ಸಿಎಂ ನಮ್ಮಲ್ಲಿರೋರು. ಮತ್ತೆ ಈಗ ನೀವು ಡಿ ಕೆ ಶಿವಕುಮಾರ್ ಅವರು ಮುಗ್ಧರಾಗಿದ್ದ ಸಿಎಂ ಅಂತ ನೀವು ಹೇಳ್ತೀರಾ? ಇಲ್ಲ ಅಂದಿದ್ರೆ ಹೇಳ್ದಂಗ್ ಕೇಳ್ತಾ ಇದ್ರಲ್ಲ ಸರ್, ಹೇಳಿದ ಮಾತನ್ನ ನಡೆಸ್ಕೊಳ್ತಾ ಇದ್ರಲ್ಲ ಸರ್. ರಾಜಕೀಯ ಪಕ್ಷ ಅಂತ ಒಬ್ಬನ ಹೈಕಮಾಂಡ್ ಏನ್ ಗೊತ್ತು? ಹೈಕಮಾಂಡ್ ಮೋದಿ ರೀತಿಯ ಡಿಕ್ಟೇಟರ್ಶಿಪ್ ಅಲ್ಲ, ನಮ್ದು ಕಲೆಕ್ಟಿವ್ ಲೀಡರ್ಶಿಪ್. ಎಲ್ಲರನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅಸಂತೃಪ್ತಿ ಆಗಿದೆ, ನಾವು ಅವರನ್ನು ಮಾತಾಡ್ತೀವಿ, ಅವರನ್ನು ಕನ್ವಿನ್ಸ್ ಮಾಡ್ತೀವಿ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾವ್ದು ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಏನು ಇದು ಅಂತ ಹೇಳ್ಕೊಂಡು ನೆಕ್ಸ್ಟ್ ಈಗ 20 ಸ್ಥಾನ ಇನ್ನೂ ಭರ್ತಿ ಆಗ್ಲಿಕ್ಕಿದೆ. ಆವಾಗ ಮಾತುಕತೆ ಅಲ್ಲ, ಚರ್ಚೆ ಹೆಚ್ಚಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಡಿಸಿಷನ್ ಅದಂತ್ಯ ಅಲ್ಲ, ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಅವರ ಏನು ಅಸಮಾಧಾನ ಇದ್ದೇವೆ ಅದನ್ನು ಮಾತುಕತೆ ಮೂಲಕ ಪರಿಹರಿಸಿ ಅವರಿಗೆ ಸಮಾಧಾನ. ಒಂದ್ ಸೆಕೆಂಡ್ ತಡೀರಿ, ಗೋ ಹೆಡ್ ನಾಗೇಂದ್ರ ಅವರೇ. ನೋಡಿ, ಮೊದಲನೇದಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ನಾನು ಅನೇಕ ಒಂದು ಡಿಬೇಟ್ಗಳಲ್ಲಿ ಹೇಳಿದ್ದೀನಿ, ನಿಮ್ಮ ದ್ವಂದ್ವ ನಿಲುವು ಯಾವಾಗಲೂ ಇವತ್ತು ಹೊಸದೇನಲ್ಲ. 5 ನಿಮಿಷದ ಮೊದಲು ಅವರೊಂದು ಮಾತಾಡ್ತಾರೆ ಬಿಗ್ ಝೀರೋ JDS ಅಂತೇಳಿ ಹೇಳ್ತಾರೆ, ಮತ್ತೆ ಬೆಂಗಳೂರಲ್ಲಿ JDS BJP ಅಂತ ಇರೋದು. ನಿಮ್ಮ ಮಾತಿನ ನಿಲುವಲ್ಲಿ ಒಂದು ನಿಲುವು ತಗೊಳ್ಳಿ. ಆಮೇಲೆ ಒಂದು ನಿಮಿಷ, ನಿನ್ನೆ ನಿಮ್ಮ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳು ಒಂದು 6 ಘೋಷಣೆಗಳು ಮಾಡ್ತಾರೆ. ಅವರ ಮುಖ್ಯಮಂತ್ರಿ ಅಲ್ಲ ಸರ್, ನಿಮ್ಗೂ ಇಲ್ಲ, ವಿಶೇಷವಾಗಿ ಅವ್ರಿಗೆ ಹೆಚ್ಚಿಗೆ 7 ಕೋಟಿ ಮೇಡಮ್ ಒಂದು ನಿಮಿಷ ಬರ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿ. ಮೊದಲನೇದಾಗಿ ಎಲ್ಲರಿಗೂ ಮುಖ್ಯಮಂತ್ರಿಗಳಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ತಗೊಳ್ಳಿ, ರೌಡಿಗಳ ನಿಗ್ರಹಕ್ಕೆ ಪ್ರತಿ ತಾಲೂಕಲ್ಲಿ ಒಂದು ಪಡೆಯನ್ನ ಮಾಡ್ತಾರೆ. 3 ವರ್ಷ ಏನ್ ಮಾಡಿದ್ರಿ? ಯಾಕೆ ರೌಡಿಗಳು ಅವತ್ತು ಗೊತ್ತಾಗಿರ್ಲಿಲ್ವಾ? ಒಂದು ನಿಮಿಷ ಅರೆ, ಯಾವ ಸರ್ಕಾರ? ಯಾರ ಸರ್ಕಾರ ಅದು? ಯಾರ್ದು ಸರ್ಕಾರ ಅದು? ನಿಮ್ ಸರ್ಕಾರನೇ ನಂಬರ್ 1. ಅಧಿಕಾರಿಗಳ ಶುರುವಾಗಿದ್ಯಾ? ಭಯ ಶುರುವಾಗಿದ್ಯಾ? ಯಾರಿಗೆ? ಒಕ್ಕಲಿಗ ಸಿಎಂ ಆಗಿದ್ದಾರೆ, ಮುಂದಕ್ಕೆ ನಮ್ ಕಡೆ ತಿರುಗ್ ನೋಡಲ್ಲ, ಡಿ ಕೆ ಶಿವಕುಮಾರ್ ಕಡೆಗೆ ವಾಲಿದ್ರು, ಒಕ್ಕಲಿಗರೆಲ್ಲರೂ JDS ಮರೆತು ಬಿಡ್ತಾರೆ ಅಂತ ಆತಂಕನ? ಅವಕಾಶ ಕೊಡ್ತೀರಾ? ದಯವಿಟ್ಟು ಮಾತಾಡಿ. ನೋಡಿ, ಶ್ರೀಮಾನ್ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ರಾಜ್ಯದ ಕಟ್ಟ ಕಡೆಯ ಸಮಾಜಕ್ಕೂ ಕೂಡ ಮುಟ್ಟಿದೆ. ಇವತ್ತು ಒಕ್ಕಲಿಗರ ಹೆಮ್ಮೆಯಿಂದ ನಮ್ಮ ಜನನಾಯಕ ಅಂತ ಯಾಕೆ ಒಪ್ಕೋತಾರೆ ಅವ್ರನ್ನ ಅಂತಂದ್ರೆ, ನಮ್ಮ ಜನಾಂಗದಲ್ಲಿ ಹುಟ್ಟು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಗಳಿಗೂ ಕೂಡ ಅವರು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಜನಗಳು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ನಂಬರ್ 1 ಅದಕ್ಕೆ ಅವ್ರ ನಾಯಕ ಅಂತ ಹೇಳಿರೋದು. ನೀವು ಪದ ಒತ್ತೇಳ್ತಿದ್ದೀರಾ, ಎಲ್ಲೋಗಿ ಯಾವ ಡಿಬೇಟ್ ಅಲ್ಲಿ ನೋಡಿದ್ರು ಒಕ್ಕಲಿಗರದು ನೀವು ಭಯಾನ ಅಂತ ಹೇಳಿ. ಯಾಕೆ ನೀವು ಸಿಂಪಲ್ ಪೆನ್ನು ಪೇಪರ್ ಕೊಡಿ ಅಂದಾಗ್ಲೇ ಕೊಟ್ರು. ಈಗ ಸಿಎಂ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮನ್ನ ತಿರುಗಿ ನೋಡ್ತಾರಾ? ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮ್ ಜೊತೆಗಿಲ್ಲ, ಇದ್ದ ಒಕ್ಕಲಿಗರು ಕೈ ಬಿಟ್ಬಿಟ್ರೆ ನಿಮ್ ಕತೆ ಅನ್ನುವ ಆತಂಕನ? ನೀವು ಶ್ರೀಮಾನ್ ದೇವೇಗೌಡರು ಕಾಂಗ್ರೆಸ್ 40 ವರ್ಷಗಳ ಕಾಲ ಏನು ಆಡಳಿತ ಕೊಟ್ಟಿತ್ತು, ಒಂದೇ ವರ್ಷದಲ್ಲಿ ಅವ್ರು ಸರಿಸಾಟಿ ಆದಂಥ ಸರ್ಕಾರವನ್ನು ಕೊಟ್ಟರು. ಕೇವಲ 20 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಇವರು ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದಿನ ಮಾಡಿದ್ರು? 20 ತಿಂಗಳಲ್ಲಿ ಮಾಡಿ ತೋರಿಸಿದ್ರು. ಆಯ್ತು, ನಾನೊಂದು ಮಾತನ್ನು ಹೇಳ್ತಿದ್ದೀನಿ, ಸಾಲ ಮನ್ನಾ ಮಾಡಿದ್ರು. ಜಾತಿ ಧರ್ಮ ಭಾಷೆ ಏನಾದ್ರು ಇತ್ತ ಅವತ್ತು ಇರ್ಲಿಲ್ಲ. ಸಾಲ ನಿಷೇಧ ಮಾಡಿದ್ರು, ಜಾತಿ ಧರ್ಮ ಭೇದ ಏನಾದಿತ್ತ? ಲಾಟ್ರಿ ನಿಷೇಧ ಮಾಡಿದ್ರು, ಜಾತಿ ಧರ್ಮ ಇತ್ತ? ಸ್ಕೂಲ್ಗಳು ಓಪನ್ ಮಾಡಿದ್ರು, ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡಿದ್ರು. ಯಾವ ಜಾತಿ ಧರ್ಮ ಇತ್ತು? ಕೇಳಿ, ಮುಸಲ್ಮಾನ ಧರ್ಮದಲ್ಲೇ ಹುಡ್ತೀನಿ ಅಂತ ಹೇಳಿದ ದೇವೇಗೌಡರ ಮಾತು ಅಂಡ್ ಅವರ ಮಗ ನಂತರದ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡು ಆಡಿದಂತಹ ಮಾತುಗಳನ್ನು ನಾವು ಗಮನಿಸಿದ್ವಿ. ಬರ್ತೀನಿ ನಾನು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಬಸವರಾಜ್ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
ಕೇಳ್ತಾರೆ. ನಮಸ್ಕಾರ ವಿದ್ಯಾ. ಓಕೆ, ಇವತ್ತಿನ ಈ ಬೆಳವಣಿಗೆಯನ್ನ ಕಾಂಗ್ರೆಸ್ನ ಮುಂದಿನ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಹೇಗ್ ನೋಡ್ತೀರಿ? ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವ್ರೇನು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ಲ, ನಾನು 53 ವರ್ಷ ರಾಜಕೀಯದಲ್ಲಿದ್ದೇನೆ, 9 ಬಾರಿ ಶಾಸಕನಾಗಿದ್ದೇನೆ, ನಾನೊಬ್ಬ ಹಿರಿಯ ನಾಯಕ ಅಂತ ಹೇಳ್ಕೊಂಡ್ರಲ್ಲ, ಆ ಹಿರಿತನಕ್ಕೆ ಅನುಗುಣವಾದ ಒಂದು ಮೆಚುರಿಟಿನ ಪ್ರದರ್ಶನ ಮಾಡಲಿಲ್ಲ. ಒಬ್ಬ ಅತ್ಯಂತ ಪ್ರಬುದ್ಧ ನಾಯಕ ನಡ್ಕೊಳ್ಳೋ ರೀತಿ ಇದಲ್ಲ. ಯಾಕಂದ್ರೆ ನಿಮ್ಗೆ ಸಿಕ್ಕಿರೋದು ನೀರಾವರಿ ಇಲಾಖೆ, ಈ ರಾಜ್ಯದ ನೀರಾವರಿ ಇಲಾಖೆ. ಅದೇನೋ ಮಾತುಕತೆ ಪಕ್ಷದ ಒಳಗಡೆ ಡಿ ಕೆ ಶಿವಕುಮಾರ್ ಮತ್ತು ನಿಮ್ಮ ಮಧ್ಯೆ ಏನಾಗಿದೆಯೋ ಅದು ಬೇರೆ ವಿಚಾರ. ಆದ್ರೆ ನೀವು ಈ ಬಹಿರಂಗವಾಗಿ ಬಂದು ಈ ರೀತಿ ಮಾತಾಡಿ ಬಿಟ್ರೆ ನಿಮ್ಮ ವಿರೋಧ ಪಕ್ಷಗಳು ಇದನ್ನು ಹೇಗೆ ನೋಡ್ತವೆ ಅನ್ನೋ ಪ್ರಬುದ್ಧತೆ ಒಬ್ಬ ಹಿರಿಯ ನಾಯಕನಿಗೆ ಇರಬೇಕಾಗ್ತದೆ. ಆ ಪ್ರಬುದ್ಧತೆಯನ್ನು ಇವತ್ತು ತೋರಿಸ್ಲಿಲ್ಲ ರಾಮಲಿಂಗಾರೆಡ್ಡಿ ಅವರು. ಅದರ ಆಚೆಗೆ ಅವರು ರಾಜೀನಾಮೆಯಲ್ಲಿ ಹೇಳಿದ್ದೇನು, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ, ಆತ್ಮಸಾಕ್ಷಿ ಅನ್ನೋದು ಬೆಂಗಳೂರಲ್ಲಿ ಮಾತ್ರ ಇದೆಯಾ? ಹಾಗೆ ಬೆಂಗಳೂರು ಆಚೆ ಇಲ್ವಾ? ಇವ್ರ ಆತ್ಮಕ್ಕೂ ಬೆಂಗಳೂರಿಗೂ ಸಂಬಂಧ ಏನ್ರಿ? ಕರ್ನಾಟಕದ ಸಂಪುಟದ ಸಚಿವರು ನೀವು. ನೀರಾವರಿ ಇಲಾಖೆ ರೈತರಿಗೆ ಅತ್ಯಂತ ಉಪಯೋಗಕಾರಿ ಆಗಬಲ್ಲಂತ ಇಲಾಖೆ. ಅದನ್ನ ನೀವು ನಿಭಾಯಿಸೋದನ್ನ ಬಿಟ್ಟು ಆಮೇಲೆ ನೀವು ಬೆಂಗಳೂರೇ ಬೇಕನ್ನೋ ಅರ್ಥ ಏನು? ಬೆಂಗಳೂರು ಉಸ್ತುವಾರಿನೇ ಬೇಕು ಅನ್ನೋ ಅರ್ಥ ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು. ಬಟ್ ನನ್ನ ಒಂದ್ ಪ್ರಶ್ನೆ, ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿ ಆರಂಭ ಮಾಡಿದವರ ರಾಜಕೀಯ ಜೀವನ ಸುದೀರ್ಘವಾಗಿ ಬೆಂಗಳೂರಿನ ಆಳ ಆಗಲ್ಲ ಏನು ಎತ್ತ ಅಂತ ಗೊತ್ತು. ನನಗೊಂದು ಅವಕಾಶ ಕೊಡಿ. ಅಂಡ್ ನೀವೇ ಹೇಳಿದ್ರಿ, ನಾನು ಕೇಳಿದ್ದಲ್ಲ, ಹೇಳಿದ್ದನ್ನ ನಡೆಸ್ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅವತ್ ಕೊಟ್ಟು ಮಾತು ಇವತ್ತು ಮುರಿದಾಗ ಅವರು ಒಂದ್ ಸ್ವಲ್ಪ ಆದ್ರೂ ರೆಬಲ್ ಆಗ್ಬೇಕಲ್ಲ. ಅಲ್ಟಿಮೇಟ್ ಆಗಿ ಅವರು ಕೂಡ ಒಬ್ಬ ಒಳಗ ಕೋಪ ದುಃಖ ಅದೆಲ್ಲ ಇರುತ್ತಲ್ವಾ ಸರ್? ಮಾತು ಕೊಟ್ಟವ್ರಿಗೂ ಪ್ರಬುದ್ಧತೆ ಇರ್ಬೇಕಿತ್ತಲ್ವಾ? ರಾಮಲಿಂಗಾರೆಡ್ಡಿ ಅವರು 53 ವರ್ಷದ ಗೊತ್ತಾಯ್ತು. ರಾಮಲಿಂಗಾರೆಡ್ಡಿ ಅವರು 53 ವರ್ಷದ ರಾಜಕಾರಣದಲ್ಲಿ 25 ವರ್ಷ ನಾನು ನೋಡಿದ್ದೇನೆ. ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಬೆಂಗಳೂರಿನ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು, ಬೆಂಗಳೂರಿನ ಬಗ್ಗೆ ಕಾಳಜಿ ಇದೆ, ಅದೆಲ್ಲ ಸರಿ. ಆದ್ರೆ ಯಾವುದನ್ನು ನೀವು ಪಕ್ಷದಲ್ಲಿ ಮಾತಾಡಬೇಕು ಅದನ್ನ ಮಾಧ್ಯಮಗೋಷ್ಠಿಯಲ್ಲಿ ಈ ತರದೊಂದು ರೆಬೆಲಿಯನ್ ಇದೆಯಲ್ಲ, ಇದು ಹಿರಿತನಕ್ಕೆ ಭೂಷಣ ಅಲ್ಲ ಅಂತ ನಾನು ಹೇಳೋದು. ನೀವು ಕೊಡುವ ಕಾರಣಗಳು ಏನಾಗಿರ್ಬೇಕು? ನನಗೆ ಇದೇ ಖಾತೆ ಬೇಕು ಅಂತ ರಚ್ಚೆ ಹಿಡಿಯೋದಿದೆ, ಹಠ ಹಿಡಿಯೋದಿದೆ ಅಲ್ಲ. ಇದು ಚಿಕ್ಕ ಮಕ್ಕಳು ನನಗೆ ಕ್ಯಾಡ್ಬರಿ ಚಾಕ್ಲೇಟೇ ಬೇಕು, ಟಾಫಿ ಬೇಡ ಅಂತ ಹಠ ಹಿಡ್ದಂಗಿದೆ ಇದು. ಆ ರೀತಿ ಹಠ ಹಿಡಿಯೋ ವಯಸ್ಸ ನಿಮ್ದು. ಪ್ರಬುದ್ಧತೆಯನ್ನ ಹೇಗೆ, ಇದನ್ನ ಜನ ಹೇಗೆ ನೋಡ್ತಾರೆ, ಇದನ್ನ ವಿರೋಧ ಪಕ್ಷಗಳು ಹೇಗೆ ನೋಡ್ತವೆ? ನಿನ್ನೆ ತಾನೇ ಸರ್ಕಾರ ರಚನೆ ಆಗಿದೆ, ಒಬ್ಬ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ನಿಮ್ಮ ಪಕ್ಷದವರೇ ಬಂದಿದ್ದಾರೆ. ನೀವು ಹೇಗೆ ನಡ್ಕೊಳ್ಬೇಕು? ನೀವು ಮಾತಾಡಿ. ಮಾತುಕತೆಯಲ್ಲಿ ಒಬ್ರು ಹಿಂದೆ ಸರಿಬೇಕಾಗ್ತದೆ, ಒಬ್ರು ಮಾತನಾಡಿತದೆ. ಅದಕ್ಕೆ ಮಾತುಕತೆ ಅನ್ನೋದು. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಕಾಂಪ್ರಮೈಸಸ್. ನೀವು ಅದನ್ನ ಮಾಡದೇನೆ ಹೊರಗಡೆ ಬಂದು ಈ ರೀತಿ ಮಾತಾಡ್ತಿದೆಯಲ್ಲ, ಇಡೀ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದು ಒಬ್ಬ ಹಿರಿಯ ನಾಯಕನ ಲಕ್ಷಣ ಅಲ್ಲ. ಬಾಕಿ ಇತ್ತು ಸರ್, ತುಂಬಾ ಪ್ರಶ್ನೆಗಳನ್ನ ಸ್ವಲ್ಪ ತಡವಾಗಿ ನೀವು ಜಾಯಿನ್ ಆದ್ರಿ, ಪರವಾಗಿಲ್ಲ, ಸಿಕ್ಕಿರೋ ಟೈಮ್ ನಲ್ಲೇ ನಾನು ಕೇಳ್ಬಿಡ್ತೀನಿ. ಇವತ್ತು ರಾಮಲಿಂಗಾರೆಡ್ಡಿ, ನಾಳೆ ಸತೀಶ್ ಜಾರಕಿಹೊಳಿ ಅವ್ರ ಕತೆ ಏನು ಸರ್? ಹಾಗಾದ್ರೆ ಅವರು ಕೇಳಿದ್ದನ್ನು ಕೊಡ್ಲಿಲ್ಲ. ಆಮೇಲೆ ಸಂಪುಟದಲ್ಲಿ ಜಮೀರ್ ಅವರೇ ಇಲ್ಲ, ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಹೆಂಗ್ ನಿಭಾಯಿಸುತ್ತೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಅದೇ ಈ ರೀತಿಯ ಒಂದು ನಡವಳಿಕೆ ಒಬ್ಬ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ, ಬಹುಶಃ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಫ್ ದ ಕಾಂಗ್ರೆಸ್, ಅತ್ಯಂತ ಹಿರಿಯ ಸ್ಥಾನದಲ್ಲಿ ಒಬ್ಬ ನಾಯಕ ಈ ರೀತಿ ನಡ್ಕೊಂಡಾಗ ಅದು ಉಳಿಕೆ ಸಂಪುಟ ಸದಸ್ಯರಿಗೊಂದು ಪರಿಪಾಠ ಆಗತ್ತೆ. ಆ ರೀತಿಯ ಪರಿಪಾಠ, ಆ ರೀತಿಯ ಒಂದು ಮಾದರಿ ಉಂಟು ಮಾಡಬಾರ್ದು ಇವರು. ರಾಮಲಿಂಗಾರೆಡ್ಡಿ ಅವರಿಗೆ ಪಕ್ಷ ಮುಖ್ಯನಾ ಅಥವಾ ತಮ್ಮ ಹುದ್ದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮುಖ್ಯನಾ? ಈ ರೀತಿಯ ಒಂದು 2ನೇ ದಿವಸವೇ ಈ ರೀತಿಯ ಒಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟದ್ದು ಬಹಳ ಖಂಡನೀಯ. ಇದು ಪಕ್ಷಕ್ಕೆ ಒಳ್ಳೇದಲ್ಲ ಒಂದು. ಆಮೇಲೆ ನೀವು ಜಾರಕಿಹೊಳಿ ಅವರ ಬಗ್ಗೆ ಮಾತಾಡಿದ್ರಿ. ಜಾರಕಿಹೊಳಿ ಅವರು ನೀವು ಜಗತ್ತಿನಲ್ಲಿ ಏನೆಲ್ಲ ಕೊಡಿ, ಆದ್ರೆ ಅವ್ರಿಗೆ ಬೆಳಗಾವಿ ಕೈ ತಪ್ಪುವ ಹಾಗಿಲ್ಲ. ಹಿ ಈಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಈಗ ಜಾರಕಿಹೊಳಿ ಅವರ ಬೇಡಿಕೆ ಏನಾಗಿತ್ತು? ನನಗೆ ಮಂತ್ರಿ ಸ್ಥಾನ ಮತ್ತು ಕೆಪಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ಕೊಡಿ. ಯಾಕೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ವೋ, ನನಗೂ ಹಾಗೆ, ನನ್ನನ್ನು ಹಾಗೆ ನಡೆಸ್ಕೊಳ್ಳಿ ಅಂತ ಅವ್ರ ಆಸೆ ಇತ್ತು. ಅವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ರು, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಪೆಕಿಂಗ್ ಆರ್ಡರ್, ಈ ಜ್ಯೇಷ್ಠತೆಯ ಒಂದು ಲಿಸ್ಟ್ ಮಾಡಿದ್ರೆ ನಂಬರ್ 1 ಸಿದ್ದರಾಮಯ್ಯ, ನಂಬರ್ 2 ಡಿ ಕೆ ಶಿವಕುಮಾರ್, ನಂಬರ್ 3 ನಾನು ಅಂದ್ಕೊಂಡ್ಬಿಟ್ಟಿದ್ರು ಅವರು.
ಅಲ್ಲ ಸರ್, ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮೋಷನ್ ಸಿಕ್ಕವ್ರು ಸಿದ್ದರಾಮಯ್ಯ ಸ್ಥಾನಕ್ಕೆ ಹೋಗ್ಬಿಟ್ರೆ ನಾನು ಡಿ ಕೆ ಶಿವಕುಮಾರ್ ಸ್ಥಾನದಲ್ಲಿ ಇರಬೇಕು ಅಂದ್ಕೊಂಡ್ಬಿಟ್ಟಿದ್ರು. ಸರ್ ಈಗ ಆಯ್ತು, ರಾಮಲಿಂಗಾರೆಡ್ಡಿ ಅವರ ಹೀಗಾಗಿ ಇವತ್ತಿನ ಅದನ್ನ ಹೇಳಿದಾಗ ನೀವು ಪಕ್ಷದ ಅಧ್ಯಕ್ಷರಾದ್ರೆ ಅಲ್ಲ, ಈಗ ರಾಮಲಿಂಗಾರೆಡ್ಡಿ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಸಂಬಂಧ ಇಲ್ದಲ್ಲಿರೋ ಖಾತೆ ಕೊಟ್ರು ಅಂತ ಸಿಟ್ಟ ಅವರಿಗೆ, ಅಥವಾ ತನ್ನ ಹಿರಿತನವನ್ನು ಅವ್ರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ಕೋಪನೂ ಇರ್ಬೋದಲ್ವಾ? ಅವ್ರ ವರ್ಷನಲ್ಲೂ ಅಥವಾ ಅವ್ರ ಜಾಗದಲ್ಲೂ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ ಸರ್? ನಾವು ಇಲ್ಲಿ ತನಕ ಹೇಳ್ದಂಗೆ ಕೇಳಿದ್ದಾರೆ, ಕೊಟ್ಟ ಖಾತೆಗಳನ್ನು ನಿಭಾಯಿಸಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಲ್ಲ ವಿದ್ಯಾ ಈಗ ಕರೆಕ್ಟ್ ಅದು ಸರಿ, ಅದೆಲ್ಲ ಸರಿ. ಆದ್ರೆ ಒಬ್ಬ ಹಿರಿಯ ನಾಯಕರ ರಾಜ್ಯ ಮಟ್ಟದ ಹಿರಿಯ ನಾಯಕನ ಮುಖ್ಯ ಲಕ್ಷಣ ಏನು? ಯಾವುದೇ ಖಾತೆಯನ್ನು ನಿಭಾಯಿಸಬಲ್ಲ ಅಂತ ನೈಪುಣ್ಯತೆ ಇರಬೇಕು. ಯಾಕೆ ಈಗ ಸಾರಿಗೆ ಖಾತೆ ನಿಭಾಯಿಸಿಲ್ವಾ? ಹಿಂದೆ ಬೇರೆ ಬೇರೆ ಖಾತೆಗಳನ್ನ ನಿಭಾಯಿಸಿಲ್ವಾ? ಹಾಗಿರುವಾಗ ನೀರಾವರಿ ಇಲಾಖೆ ಅದರಂತ ಅಷ್ಟು ಅದನ್ನ ನನಗ್ ಕೊಡಿ ನಿನಗ್ ಕೊಡಿ ಅಂತ MB ಪಾಟೀಲ್ ತರದವರು ಓಡಾಡ್ತಿದ್ದಾರೆ. ಅಂತದ್ರಲ್ಲಿ ನಿಮ್ಗೆ ಅದನ್ನ ಕೊಟ್ಟಾಗ ನೀವು ಆಯ್ತು, ನೀವು ಬೇರೆ ಬೇಡಿಕೆಗಳು ಇಟ್ಕೊಳ್ಳಿ, ಆ ಮಾತು ಬೇರೆ ಇಲ್ಲ. ನೀವು ನೀರಾವರಿ ಇಲಾಖೆ ಇಟ್ಕೊಂಡೇ ಕೂಡ ಬೆಂಗಳೂರು ಯಾವುದೋ ಒಂದು ಉಸ್ತುವಾರಿ ಆಗ್ಬೋದು, ಉಸ್ತುವಾರಿ ಸಚಿವರಾಗೋದು ಬೇರೆ ವಿಚಾರ. ಆಮೇಲೆ ಏನಾಗ್ಬಿಟ್ಟಿದೆ, ಇನ್ನೊಂದು ಬಿಸೈಡ್ಸ್ ಆಲ್ ದಿಸ್ ಡಿಬೇಟ್, ಈಗ ಬೆಂಗಳೂರು ನಗರಾಭಿವೃದ್ಧಿ ಯಾರಿಗೆ ಸಿಕ್ಕಿದೆ? ಅವರು ಮತ್ತೆ ಇವರು ಒಳಗೊಳಗೆ ಮಾತಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದ ಸೂಕ್ತನ ಕಾಂಗ್ರೆಸ್ಗೆ? ಸಾಧ್ಯನಾ ಸರ್ ಹಿಂಗೆಲ್ಲ ರಾಜಕೀಯದೊಳಗೆ? ಇಲ್ಲ, ಕೃಷ್ಣ ಬೈರೇಗೌಡ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಮನುಷ್ಯ, ಮತ್ತೆ ಅವ್ರ ಯುವಕ, ಅಂಡ್ ಈಸ್ ಕ್ವೈಟ್ ಕಲ್ಚರ್ಡ್ ಆಲ್ಸೋ. ಅವ್ರು ಹಠ ಮಾಡುವ ಮನುಷ್ಯ ಅಲ್ಲ. ಅದ್ರ ಆಚೆಗೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಈ ರೀತಿಯ ಈಗ ಮುಂಚೆ BMP ಇತ್ತು, BBMP ಆಯ್ತು, ಈಗ GBA ಆಗಿದೆ. ಇಷ್ಟು ದೊಡ್ಡ ಒಂದು ಖಾತೆಯನ್ನು, ಒಂದು ಪ್ರದೇಶವನ್ನು ನಿಭಾಯಿಸೋದಕ್ಕೆ 5 ಪಾಲಿಕೆಗಳನ್ನ ಮಾಡಿಬಿಟ್ಟಿದ್ವಿ ನಾವೀಗ. ಯಾಕಂದ್ರೆ ಒಂದೇ ಪಾಲಿಕೆ ನಿಭಾಯಿಸಕ್ ಆಗೋದಿಲ್ಲ ಅಂತ ಹೇಳಿ. ಹಾಗಿರುವಾಗ ಒಬ್ಬ ಉಸ್ತುವಾರಿ ಯಾಕಿರ್ಬೇಕೀಗ? 5 ಪಾಲಿಕೆಗಳಿಗೆ 5 ಉಸ್ತುವಾರಿ ಮಂತ್ರಿಗಳನ್ನ ಮಾಡಿಬಿಟ್ರೆ ಈ ಒಂದು ದೊಡ್ಡದಾದ ಒಂದು ಕ್ಷೇತ್ರದ ಒಂದು ಆಕರ್ಷಣೆ ಕಡಿಮೆ ಆಗುತ್ತೆ. ಅವಾಗ ಈ ರೀತಿಯ ತಿಕ್ಕಾಟಗಳು, ಈ ರೀತಿಯ ಒಂದು ಅಧಿಕಾರ ಜಗಳ ಕಡಿಮೆ ಆಗುತ್ತೆ ಅಂದ್ಕೊಳ್ತೇನೆ ನಾನು. ಸರ್ ತುಂಬಾ ಒಳ್ಳೆ ಸಜೆಷನ್ ಸರ್ ಇದು, ಕಾಂಗ್ರೆಸ್ ಕೇಳಿಸ್ಕೊಂಡ್ರೆ. ಬಟ್ ಈಗ GBA ಎಲೆಕ್ಷನ್ ಬರ್ತಾ ಇದೆ, ಇನ್ನೇನು ಎಲೆಕ್ಷನ್ ಮಾಡ್ಬೇಕು, ಅವ್ರು ರೆಡಿ ಆಗ್ಬೇಕು, ಅನೌನ್ಸ್ ಮಾಡಬೇಕು. ಇಂಥ ಟೈಮ್ನಲ್ಲಿ ಬೆಂಗಳೂರಿನ ಅಥವಾ ಕಾಂಗ್ರೆಸ್ನಲ್ಲಿ ಹಿರಿಯ ಅಂದ್ರೂ ಕೂಡ ಬೆಂಗಳೂರಿನಲ್ಲೂ ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಲೀಡರ್ ರಾಮಲಿಂಗಾರೆಡ್ಡಿ ಅವರು, ಅವರ ಈ ನಡೆ ಕಾಂಗ್ರೆಸ್ಗೆ ಎಷ್ಟು ಭಾರದ ತುತ್ತು ಅಥವಾ ಖಾರದ ತುತ್ತಾಗ್ತದೆ ಅಂತ ಹೇಗೆ ನಿಭಾಯಿಸ್ತಾರೆ ಇವರು? ಬಿಜೆಪಿ JDS ಎನ್ಕೇಶ್ ಮಾಡ್ಕೊಳ್ಳಲ್ವಾ ಇದನ್ನ? ಈಗ ರಾಜೀನಾಮೆ ಕೊಡೋವರೆಗೂ ಒಂದು ಬೇರೆ ವಿಚಾರ ಇತ್ತು. ರಾಜೀನಾಮೆ ಕೊಟ್ಟಾದ ಮೇಲೆ ಈಗ ಅವ್ರನ್ನ ಮನವೊಲಿಸಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಟ್ಟರು ಒಂದು ರೀತಿಯ ಕಷ್ಟ, ಕೊಡದೇ ಇದ್ರು ಒಂದು ರೀತಿಯ ಕಷ್ಟ. ಕೊಟ್ರೆ ಏನಾಗ್ಬಿಡ್ತದೆ, ಈ ರೀತಿ ಹಠ ಮಾಡಿದ್ರೆ ನಮಗೂ ಏನೋ ಸಿಗುತ್ತೆ ಅಂತ ಹೇಳಿ ಬೇರೆ ಬೇರೆ ಸಂಪುಟ ಸಚಿವರು ಇದೇ ವರಸೆ ತಗೊಂಡ್ಬಿಟ್ರೆ ಹೇಗೆ, ಇದೇ ವರಸೆಯಲ್ಲಿ ನಡ್ಕೊಂಡ್ಬಿಟ್ರೆ ಹೇಗೆ? ಆಮೇಲೆ ಕೊಡದೇ ಇದ್ರೆ ಬೆಂಗಳೂರಿನ ಅತ್ಯಂತ ಹಿರಿಯ ಒಬ್ಬ ಶಾಸಕರನ್ನು ಹೇಗೆ ನಾವು ಈ ರೀತಿಯ ಅಸಮಾಧಾನವಾಗಿ ಇಡೋದು ಅನ್ನೋ ಅದೊಂದು ಧರ್ಮ ಸಂಕಟ. ಯಾಕಂದ್ರೆ ಈ ರೀತಿಯ ಧರ್ಮ ಸಂಕಟನ ಉಂಟು ಮಾಡೋದ್ರಲ್ಲಿ ಸ್ವಲ್ಪ ರಾಮಲಿಂಗಾರೆಡ್ಡಿ ಇನ್ನೊಂದು ವಾರವಾದರೂ ತಡಿಬಹುದಿತ್ತಲ್ಲ. ಇವತ್ತು ಹೇಗೂ ರಾಹುಲ್ ಗಾಂಧಿ ಬೆಂಗಳೂರು ಬರ್ತಿದ್ದಾರೆ, ಮಾತಾಡಬಹುದಲ್ಲ ಸರ್? ರಾಹುಲ್ ಗಾಂಧಿ ಅವರು ಈ ಎಂಟರ್ಟೈನ್ ಮಾಡ್ತಾರೆ ಅಂತ ಒಂದು ಮೆಜರ್ ತಗೊಳ್ಳೋದಕ್ಕೆ ಇಷ್ಟು ಅವಸರ ಏನಿತ್ತು? ಈಗ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಇವತ್ತೇನು ಇಲ್ಲಿ ಬರ್ತಾ ಇದ್ದಾರೆ, ಮಾಡ್ಲಿಕ್ಕಿಲ್ಲ, ಬಟ್ ಆದ್ರೂ ಸುದ್ದಿ ಓದ್ತಾರೆ, ಇಲ್ಲಿನ ತಪ್ಪಿಸಬಹುದಿತ್ತು. ಬಹುಶಃ ಎಂಟರ್ಟೈನ್ ಮಾಡ್ಲಿ ಅಂತ ಗಮನ ಸೆಳೆಯೋದಕ್ಕೆ ಈ ತರ ಮಾಡಿದಾರೋ ಗೊತ್ತಿಲ್ಲ ನನಗೆ ರಾಮಲಿಂಗಾರೆಡ್ಡಿ ಅವರು. ಇದು ನಾಳೆ ಪೇಪರ್ ಅಲ್ಲಿ ನಾವು ಟಿವಿನಲ್ಲಿ ಚರ್ಚೆ ಮಾಡ್ತಿರ್ತೇವೆ, ಅವ್ರ ಗಮನಕ್ಕೆ ಅವ್ರ ಕಣ್ಣಿಗೆ ಯಾವ್ದಾದ್ರು ಬೀಳ್ಲಿ ಅನ್ನೋ ಒಂದು ವಿಚಾರಣೆ ಇರಬಹುದು. ಸರ್ ಈಗ ಈ ಕ್ಯಾಬಿನೆಟ್ ನಾವ್ ಅಂದ್ಕೊಂಡಂಗೆ CM ನ ಪರಮಾಧಿಕಾರ, ಬಟ್ ಯಾಕೆ DK ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಮುನ್ನಡಿತಾ ಇದ್ದಾರೆ, ಅವರ ಕೈಯೇ ಮುಂದಾಗ್ತಾ ಇದೆ ಅನ್ಸಿದ್ರು ಕೂಡ ಇಂಥ ಗೊಂದಲಗಳನ್ನು ನೋಡಿದಾಗ ಹೈಕಮಾಂಡ್ ಹ್ಯಾಂಡಲ್ ಮಾಡ್ತಾ ಇದೆಯಾ ರಾಜ್ಯದಲ್ಲಿ ಕಾಂಗ್ರೆಸ್ನ ಇಂಥ ವಿಚಾರದಲ್ಲಿ? ಇಲ್ಲ, ಏನಾಗ್ಬಿಟ್ಟಿದೆ, ನಾನು ಆವಾಗಲೇ ತಮಗೆ ಹೇಳಿದೆ, ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಕಾಂಪ್ರಮೈಸಸ್. ಈಗ ಈ ಅಧಿಕಾರ ಹಸ್ತಾಂತರ ವಿಚಾರ ಬಂದಾಗ, ಅಧಿಕಾರ ಹಸ್ತಾಂತರ ಆಗಿರೋ ಕಾಲದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕರಾರುಗಳನ್ನ, ತಮ್ಮ ಒಂದು ಕಂಡೀಷನ್ಗಳನ್ನು ಮುಂದೆ ಇಟ್ಟಿರ್ತಾರೆ. ಅದಕ್ಕೆ ಅನುಗುಣವಾಗಿ ನೀವು ಸೂಕ್ಷ್ಮ ಗಮನಿಸಿದರೆ ಇವತ್ತಿನ ಏನು ಸಂಪುಟ ಇದೆಯಲ್ಲ, ಇದು ಸಿದ್ದರಾಮಯ್ಯ ಅವರ ಸಂಪುಟವೇ, ಇದು DK ಶಿವಕುಮಾರ್ ಅವರ ಸಂಪುಟ ಅಲ್ಲ. ಅಲ್ಲ, ಈಗ ಅದನ್ನ ಸೀನಿಯರ್ಸ್ ಅಂತ ಕನ್ಸಿಡರ್ ಮಾಡೋದು ಸರ್. ಅಲ್ಲಿ ಬಹುಶಃ ಈಗ ಎರಡನೇ ಪಟ್ಟಿ ಒಳಗಿರೋಕ್ಕಿಂತ ಮುಂಚೆ ನಾವು ಸಿದ್ದರಾಮಯ್ಯ ಬಣ ಅಂದ್ಬಿಟ್ರೆ ಹೆಂಗೆ? ಸೀನಿಯರ್ಸ್
ಅಲ್ಲ ಅನ್ನೋದಲ್ಲ, ಎಲ್ಲ ಹೆಸರುಗಳನ್ನ ತೆಗೆದು ನೋಡಿ, ಈ ಹಿಂದೆ ಸಂಪುಟದಲ್ಲಿ ಇದ್ದವರು ಇದಾರೆ ಎಲ್ಲರೂ ಕೂಡ ಎಕ್ಸೆಪ್ಟ್ ಯತೀಂದ್ರ ಸಿದ್ದರಾಮಯ್ಯ. ಆಮೇಲೆ ಹಿಂದೆ ಸಂಪುಟದಲ್ಲಿ ಕೂಡ ಇವ್ರು ಯಾರ ಜೊತೆಲಿ ಗುರುತಿಸ್ಕೊಂಡಿದ್ರು ಅದೆಲ್ಲ ಕೂಡ ಕಣ್ಣಿ ಕಾಣೋ ತರನೇ ಇದೆ ಅಲ್ವಾ? ಕರೆಕ್ಟ್. ಹೀಗಿರುವಾಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸಂಪುಟದ ಮುಖ್ಯಮಂತ್ರಿ. ಸರ್ ನನ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡ್ಬೇಕಷ್ಟೇ ಈ ಸಂದರ್ಭದಲ್ಲಿ ಈ ಪದ ಎಷ್ಟರ ಮಟ್ಟಿಗೆ ಸೂಕ್ತನೋ ಸಿದ್ದರಾಮಯ್ಯ ಅವರಿಗೆ ಅಂತ ಗೊತ್ತಿಲ್ಲ. ಅಧಿಕಾರವನ್ನ ಹಸ್ತಾಂತರ ಮಾಡಿದ ನಂತರ ಅಥವಾ ಅದಕ್ಕಿಂತ ಮುಂಚೆ ಆಗಿರೋ ಮಾತುಕತೆಯಲ್ಲಿ ತುಂಬಾ ಸೆಲ್ಫಿಶ್ ಆಗ್ಬಿಟ್ರ ಸಿದ್ದರಾಮಯ್ಯ, ತಾನು ತನ್ನ ಮಗನ್ ಮಾತ್ರ ನೋಡ್ಕೊಂಡ್ರ, ಉಳ್ದವ್ರನ್ನೆಲ್ಲ ಕೈ ಬಿಟ್ಬಿಟ್ರ? ಈ ಪ್ರಶ್ನೆ ನಾನು ಕೇಳ್ಬೋದಾ? ಅವ್ರ ಸಂಪುಟದ ಎಲ್ಲನೇ ಅವರೇ ಇದಾರಲ್ಲ. ಅಲ್ಲ, ಜಮೀರ್ ತಗೊಳ್ಳಿ, ಸತೀಶ್ ವಿಚಾರ ಏನಾಯ್ತು ತಗೊಳ್ಳಿ. ಅನೇಕ ಬೆಂಬಲಿಗರು ಇದ್ದಾರೆ, ಅವರ ಜೊತೆಲಿ ಗುರುತಿಸಿಕೊಂಡರು ಇದ್ದಾರೆ. ಅಲ್ಲ, ಕೇಳಿದ್ದೇನೆ ಕೊಟ್ಟಿರ್ಲಿಕ್ಕಿಲ್ಲ, ಬಟ್ ಸಂಪುಟದಲ್ಲಿದ್ದಾರೆ. ಅವ್ರ ಆಯಾ ಮಂತ್ರಿಗಳು ತಮ್ಮ ಸಂಪುಟದಲ್ಲಿ ಏನೇನು ಬೇಕು ಅಂತಿದ್ರೆ ಕೊಟ್ಟಿರ್ಲಿಕ್ಕಿಲ್ಲ, ಅದ್ರ ಸಂಪುಟದಲ್ಲಿದ್ದಾರೆ. ಈಗ ತಾವೇ ಹೇಳಿದ್ರಿ, ಆಲ್ವೇಸ್ ಕ್ಯಾಬಿನೆಟ್ ಈಸ್ ಪ್ರಿಯಾರಿಟಿ ಆಫ್ ದ ಚೀಫ್ ಮಿನಿಸ್ಟರ್. ಸಂಪುಟವನ್ನ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಮಾತ್ರ. ಆದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಹಾಗಿರೋದಿಲ್ಲ. ರಾಜಕೀಯ ಪಕ್ಷದಲ್ಲಿ ಅನೇಕ ನಾಯಕರುಗಳು, ಅನೇಕ ಹಿರಿಯರು ಮತ್ತು ಅನುಭವಿಗಳು ಇರ್ತಾರೆ. ಎಲ್ಲರ ಮಾತನ್ನು ಕೇಳಬೇಕಾಗತ್ತೆ. ಅದರಲ್ಲೂ ಕೂಡ ಈ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಇರುವಂತ ಒಂದು ಒಪ್ಪಂದ, ಒಂದು ರೀತಿಯ ಕಾಂಪ್ರಮೈಸ್ಗಳು, ಕರಾರುಗಳು, ಇವೆಲ್ಲವೂ ನಾವು ಚರ್ಚೆ ಮಾಡಿದ್ದೇವೆ 3 ವರ್ಷ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಒಂದು ಬನ ಜಗಳ ಸಂಘರ್ಷವನ್ನು ಏರ್ಪಾಡು ಮಾಡದೇನೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರ ಮಾತನ್ನ ಕೇಳಬೇಕಾಗ್ತದೆ, ಅಟ್ಲೀಸ್ಟ್ ಮೊದಲ ಹಂತದಲ್ಲಾದರೂ. ಈಗ ಸರ್ +13 ಮಂತ್ರಿಗಿರಿಯನ್ನ ಇವರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಾಗ ಸೀನಿಯರ್ಸ್ ಗಳನ್ನ ಎದುರಾಕಳ್ದಲೆ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದಾರೆ ಅಂತ ಅಷ್ಟೇ ಕನ್ಸಿಡರ್ ಮಾಡಿದೆ. ಡೆಫಿನೆಟ್ಲಿ ಇಲ್ಲಿದ್ದಂಥವ್ರೆಲ್ಲರೂ ಕೂಡ ಸಿದ್ದರಾಮಯ್ಯನ ಪರವಾಗಿ ನಿಂತ್ಕೊಂಡವರು. ಆದ್ರೆ 2ನೇ ಹಂತದಲ್ಲಿ ಉಳಿದಿದೆಯಲ್ಲ ಇನ್ನು 20 ಜನ, ಅಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ನೋಡ್ಬೋದು. ನಾನು ಸ್ವಲ್ಪ ಕಾಯ್ಬೇಕಾ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಹೌದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿದೆ ಮಂತ್ರಿಗಿರಿ, ಬಟ್ 2028ಕ್ಕೆ ನಾನು ಸಿಎಂ ಆಗ್ಬೇಕು ಅನ್ಕೊಂಡಿದ್ರು. ಆಗಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರೆ ಅಧ್ಯಕ್ಷರಾಗ್ಬೇಕು, ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಕೊಡ್ಲೇ ಇಲ್ಲ ಅಂದ್ರೆ ಹೆಂಗರ್ಥ? ಜಮೀರ್ ಕಾರಣಗಳು ಏನೇ ಇರ್ಬೋದು, ಅವ್ರನ್ನ ಹೊರಗಿಟ್ರೆ ತುಂಬಾ ಡೇಂಜರ್ ಪಕ್ಷಕ್ಕದು. ಅಗೇನ್ ಸಿದ್ದರಾಮಯ್ಯ ಅವರು ಸೆಲ್ಫಿಶ್ ಆಗ್ಬಿಟ್ರ, ಮಗನ ಜೊತೆಗೆ ಇವ್ರುಗಳಿಗೂ ಏನೇನ್ ಸಿಗಬೇಕು ಅಂತ ಮಾತಾಡ್ದಲೆ ಕೈ ಬಿಟ್ಬಿಟ್ರ? ಅದಕ್ಕೆ ಈ ಪ್ರಶ್ನೆ ಕೇಳಿದೆ. ಸಿದ್ದರಾಮಯ್ಯನವರು ಯಾವ ಪರಿವಾರ ರಾಜಕಾರಣ, ಕುಟುಂಬ ರಾಜಕಾರಣ ವಿರೋಧ ಮಾಡಿಕೊಂಡು ರಾಜಕಾರಣ ಮಾಡಿದ್ರು, ಅವರ ಹಿರಿತನಕ್ಕೆ ಸ್ವಲ್ಪ ಹಿರಿತನಕ್ಕೆ ನಾನು ಬಹಳ ಇಲ್ಲಿ ಸಮಸ್ಯೆ ಉಂಟಾಗದನ್ನು ನಾನು ಗಮನಿಸ್ತಾ ಇದ್ದೇನೆ. ಸಿದ್ದರಾಮಯ್ಯ ತಮ್ಮ ಅನುಭವ ಮತ್ತು ಹಿರಿತನಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ರೆ, ನನ್ನ ಮಗನನ್ನು ತಗೋಬೇಡಿ, ಜಮೀರ್ ತಗೊಳ್ಳಿ, ಜಾರಕಿಹೊಳಿಗೆ ಅಧ್ಯಕ್ಷ ಮಾಡಿ ಅಂತ ಹಠ ಹಿಡಿತಿದ್ರು. ಅದೆಲ್ಲ ಮಾಡ್ಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೂ ಗೊತ್ತಾಗಿದೆ ಈಗ ವಾಸ್ತವ ಏನು ಅಂತ ಹೇಳಿ, ರಾಜಕಾರಣದ ವಾಸ್ತವ ಗೊತ್ತಾಗಿದೆ ಅವರು. ಹೀಗಾಗಿ ಅದಾಗಿಲ್ಲ. ಹೀಗಾಗಿ ಆ ಅರ್ಥದಲ್ಲಿ ನೀವು ಹೇಳ್ತಾ ಇರೋದು ಸರಿ. ಆ ಅರ್ಥದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಮಹತ್ವವನ್ನ ತಮ್ಮ ಮಗನ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ನೋಡ್ಲಿಲ್ಲ ಅಂತ. ಎಸ್ ಸರ್, ನಾನು ಬರ್ತೀನಿ ನಿಮ್ಮ ಹತ್ರ. ಓಕೆ, ನಾಗೇಂದ್ರ ಅವರೇ, ಇಂಥ ಆರಂಭ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಕಾಂಗ್ರೆಸ್ನ ಭವಿಷ್ಯ JDS ಕಣ್ಣಲ್ಲಿ ಹೆಂಗ್ ಕಾಣಿಸ್ತಾ ಇದೆ? ಈ ರೀತಿಯಾಗಿ ಆರಂಭ ಆಗಿರೋದು 2 ವರ್ಷ. ಇದು ನಮ್ಗೆ ಯಾವತ್ತೂ ಗೊತ್ತಿತ್ತು, ಇದರಲ್ಲಿ ಇವ್ರ ಕೈಲಿ ಯಾವುದೇ ಕಾರಣಕ್ಕೂ ನಿಭಾಯಿಸೋಕ್ಕಾಗಂತ. ಯಾಕಂತಂದರೆ ಒಂದು ಮಾತನ್ನು ನೀವು ಸ್ಪಷ್ಟವಾಗಿ 1 ನಿಮಿಷ ಅವಕಾಶ ಕೊಡಿ. ಈಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಗೆಲ್ಲಬೇಕು ನಾವು ಅಷ್ಟೇ. ನೀವು ವೈಯಕ್ತಿಕ ದಾಖಲೆಗಳು ಮಾಡಕ್ಕೆ ಹೋದ್ರಿ, ವೈಯಕ್ತಿಕ ದಾಖಲೆಯಿಂದ ಒಂದು ಮ್ಯಾಚನ್ನು ಸೋಲ್ಸ್ಬಿಟ್ರಿ, ಅರ್ಥವಾಯ್ತಾ ನಿಮಗೆ? ನಿಮ್ಮ ವೈಯಕ್ತಿಕ ದಾಖಲೆ, ಆ ವೈಯಕ್ತಿಕ ದಾಖಲೆ ಹೆಂಗಿದ್ರು ನಾನು ಮನೆಗೆ ಹೋಗ್ತಾ ಇದ್ದೀನಿ, ಬೇಕಾಬಿಟ್ಟಿಗಳು ಕೊಟ್ಬಿಡೋಣ. ಈಗ ಅವರೇ ಹೇಳ್ತಿರೋದು ಅವಜ್ಞಾನಿಕವಾಗಿಂದ್ರೆ ನಾಗಲೇ ಪದ ಯಾಕೆ ಬಳಕೆ ಮಾಡೋದು, ಅವರೇ ಕೊಟ್ಟಿದ್ದು. ಇವತ್ತು ಬಕ್ಸ ಖಾಲಿಯಾಗಿದೆ. ಇವರು ಜವಾಬ್ದಾರಿ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಿಭಾಯಿಸೋಕ್ಕಾಗೋದಿಲ್ಲ. ಒಂದು ಮಾತನ್ನು ಮೇಡಮ್, ನಾನೇನು ಅವರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಬನ್ನಿ ಕಾಂಗ್ರೆಸ್ ವಕ್ತಾರನೇ ಉತ್ತರ ಕೊಡ್ಲಿ. ನಿಮಗೆ ಟೈಮ್ ಕೊಡ್ತೀನಿ. ಅಂದ್ರೆ ಇಲ್ಲ, ಆರ್ಥಿಕ ಏನಂತ ಕರೆಯೋದು, ಅಕ್ಷಯ ಪಾತ್ರೆಯನ್ನ ಖಾಲಿ ಮಾಡಿ ಬರಿದ್ ಮಾಡಿ ಈಗ ಹೆಂಗ್ ನಿಭಾಯಿಸಿ ನೋಡು ಅಂತ ಬಿಟ್ಟು ಹೋದ್ರ. ಈಗ ನಿನ್ನೆ ಜಾರಕಿಹೊಳಿ ಒಂದು ಮಾತನ್ನು ಹೇಳ್ತಾರೆ, ಭಾರತ ಜೋಡೋ ಸಂಘ ಆರ್ಥಿಕ ಹೊರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಇವ್ರು ಇವತ್ತು ನಿನ್ನೆ ಘೋಷಣೆ ಮಾಡಿದ್ರು 40,000 ಕೋಟಿ ಬೇಕು ತಿರುಗಿ, 54 ಒಂದು 40,000 ಕೋಟಿ ಎಲ್ಲಿ ತರ್ತೀರಾ ನೀವು? ಎಲ್ಲಿ ತರ್ತಾ ಇದ್ದೀರಾ ನೀವು? ಸುಮ್ಮನೆ ಘೋಷಣೆಗಳಿಗೆ ಮಾತ್ರ. ನಾವು ಈ ಪ್ರಶ್ನೆಯನ್ನ ಕೇಳಿದಾಗ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದ ಉತ್ತರ ಏನ್ ಗೊತ್ತಾ? ಆರ್ಥಿಕ ಪರಿಸ್ಥಿತಿ ಅಂತ. ರೀ, ಇದು DK ಸರ್ಕಾರ ಅಂದ್ರು. ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಅಗೇನ್ ನಾನು ನಿಮ್ಗೆ ಟೈಮ್ ಕೊಡ್ತೀನಿ ಸರ್, ಇದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ.
ಆರ್ಥಿಕ ಸಂಕಷ್ಟವನ್ನ ಹೇಗ್ ಸರಿದೂಗಿಸ್ತೀರಿ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಇದು ಡಿ ಕೆ ಸರ್ಕಾರ ಕಣ್ರಿ ಅಂತ. ಹೆಂಗೆ ಸರ್ ಇದು ಡಿ ಕೆ ಸರ್ಕಾರಕ್ಕೂ ಆರ್ಥಿಕ ಸಂಕಷ್ಟವನ್ನ ಸರಿದೂಗ್ಸೋಕ್ಕೂ ಇರೋ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಸರ್? ಹೆಂಗೆ ಸರ್ ಇದು? ಬಸವರಾಜ್ ಸರ್. ಇನ್ನೊಂದ್ಸತಿ ಕೇಳಿ, ನಾನು ಕೇಳಿಸ್ಕೊಳ್ಳಿಲ್ಲ. ಈಗ ಮೊನ್ನೆ ಕೊಟ್ಟಿರುವ ಈ ಫ್ರೀಗಳಿಗೂ ಅಂದ್ರೆ ವಿದ್ಯಾರ್ಥಿಗಳದಾಗಿರ್ಬೋದು, ಭಾರತ್ ಜೋಡೋದಾಗಿರ್ಬೋದು, ಅಲ್ಲ ಆಲ್ರೆಡಿ ಗ್ಯಾರಂಟಿಯಲ್ಲಿ ಸಾಲದ ಸುಳಿಯಲ್ಲಿ ನೀವು ಸಿಗಾಕೊಂಡಿದ್ದೀರಿ. ಇದನ್ನು ಹೆಂಗ್ ನಿಭಾಯಿಸ್ತೀರಾ ನೀವು ಆರ್ಥಿಕ ಪರಿಸ್ಥಿತಿಯನ್ನ ಅಂತ ಮಾಧ್ಯಮದವ್ರು ಕೇಳಿದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಇದು ಡಿ ಕೆ ಸರ್ಕಾರ ಕಣ್ರಿ ಅಂತ. ಡಿ ಕೆ ಸರ್ಕಾರ ಅನ್ನೋ ಉತ್ತರ ಆದ್ರೆ ಆ ಪ್ರಶ್ನೆಗೆ ಹೆಂಗ್ ಅರ್ಥ ಮಾಡ್ಕೋಬಹುದು? ಅದು ಸರಿ. ಅದರ ಅರ್ಥ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಬಿಸ್ನೆಸ್ ಗೊತ್ತು ಅಂತ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಆಡಳಿತವನ್ನು ಕಲ್ತಿದ್ದು ಎಸ್ ಎಂ ಕೃಷ್ಣ ಅವರ ಕೈಯಲ್ಲಿ. ಎಸ್ ಎಂ ಕೃಷ್ಣ ಅವರು 1999-2004 ಮಧ್ಯೆ ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ರೀತಿಯ ಆರ್ಥಿಕ ಮತ್ತು ರೆವಿನ್ಯೂ ಆದಾಯವನ್ನು ಹುಟ್ಟಿಸುವಂತ ಮಾರ್ಗಗಳನ್ನ ಕಂಡುಕೊಂಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದದ್ದು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಇರ್ಲಿಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ. ಅಂದ್ರೆ ಖಾಸಗಿ ಗುತ್ತಿಗೆದಾರರು ತಮ್ಮ ಹಣದಲ್ಲೇ ಒಂದು ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡಿ ಅದಕ್ಕೆ ಒಂದು ಟೋಲ್ ಮತ್ತೊಂದು ಯೂಸರ್ ಫೀಸ್ ಅನ್ನ ಕಲೆಕ್ಟ್ ಮಾಡಿ ಆಮೇಲೆ ಸರ್ಕಾರಕ್ಕೆ ಹಿಂದಿರುಗಿಸೋದು. ಈಗ ಏನ್ ಟೋಲ್ ರೋಡ್ಗಳನ್ನ ನಾವು ನೋಡ್ತೀವಲ್ಲ, ಅವೆಲ್ಲ ಕೂಡ ಆಗಿನ ಕಾಲದಲ್ಲೇ ಬಂದಿದ್ದು ಆ ಕಲ್ಪನೆಗಳು. ಅದೇ ರೀತಿಯ ಮಾದರಿಗಳನ್ನು ಅನೇಕ ರೀತಿಗಳಲ್ಲಿ, ಅನೇಕ ರೂಪಗಳಲ್ಲಿ ಅನುಷ್ಠಾನಗೊಳಿಸಬಹುದು. ಒಂದು ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳ ಅಮೂಲಾಗ್ರ ಪರಿಷ್ಕರಣೆ ಆಗ್ತದೆ. ಎಲ್ಲೆಲ್ಲಿ ದುಡ್ಡನ್ನ ಉಳಿಸಬಹುದು ಅದನ್ನ ಉಳಿಸೋ ಪ್ರಯತ್ನ ಆಗ್ತದೆ, ಅದರ ಅರ್ಥ. ಓಕೆ, ಹಂಗೆ. ಯಾಕಂದ್ರೆ ಈಗ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಆರ್ಥಿಕ ಹೊರೆ ಎಷ್ಟಾಯ್ತು ಅಂದ್ರೆ ಹೆಚ್ಚಿನ ತೆರಿಗೆ ಕೂಡ ಹಾಕಿ ನಿಭಾಯಿಸಕ್ಕೆ ಆಗದೇನೆ ಶಾಸಕರ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೂ ಕೂಡ ಹಣ ಹೊಂದಿಸೋಕಾಗ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಹೀಗಿರುವಾಗ ದೇರ್ ಇಸ್ ಅ ಮಾರ್ಕೆಟ್ ಡಿಫರೆನ್ಸ್. ಸಿದ್ದರಾಮಯ್ಯ ಅವರ ಆಡಳಿತ ಶೈಲಿಗೂ ಡಿ ಕೆ ಶಿವಕುಮಾರ್ ಆಡಳಿತ ಶೈಲಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಡಿ ಕೆ ಶಿವಕುಮಾರ್ ಅವರು ಅಟ್ ದ ಎಂಡ್ ಆಫ್ ದ ಡೇ ಹಿ ಲುಕ್ಸ್ ಅಟ್ ಗವರ್ನೆನ್ಸ್ ಆಸ್ ಬಿಸ್ನೆಸ್ ಇನ್ ದ ಸೆನ್ಸ್ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಹೇಗೆ ಹೌ ಟು ಮ್ಯಾಕ್ಸಿಮೈಸ್ ರೆವೆನ್ಯೂಸ್, ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು, ಮತ್ತೆ ಬಂಡವಾಳ ಹಾಕಿದ ಬಂಡವಾಳಕ್ಕೂ ಆದಾಯ ಬರಬೇಕು. ಒಬ್ಬ ಆರ್ಥಿಕ ತಜ್ಞ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವ್ರನ್ನ. ಅವ್ರಿಗೆ ಒಬ್ಬ ಬಿಸ್ನೆಸ್ ಪ್ರಶ್ನೆ ಬಂದಾಗ ಒಂದು ಸಣ್ಣ ಪ್ರಶ್ನೆ. ಎಸ್ ಪ್ಲೀಸ್ ಪ್ಲೀಸ್ ಸರ್, ಒಂದು ಪ್ರಶ್ನೆ. ನಾಗೆ ಜೆಡಿಎಸ್ ವಕ್ತಾರರಿಂದ ಒಂದು ಪ್ರಶ್ನೆ. ಆರ್ಥಿಕ ತಜ್ಞ ಅಂದ್ರೂ ಕೂಡ ಮಾತಾಡಿ ಸಾಹೇಬ್ರೆ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ನಾಗೇಂದ್ರ ಅವರೇ. ಸರ್, ಈಗ ನೋಡಿ, ಕಳೆದ ಬಾರಿ ಅವರೊಂದು ಪ್ರಶ್ನೆ ಕೇಳಿದಾಗ ನೀವು ಒಬ್ಬ ರೈತರ ಮಗ, ಇಷ್ಟರ ಮಟ್ಟಿಗೆ ನಿಮ್ಮ ಹಣ ತ್ರಿಗುಣ ಯಾವ ರೀತಿ ಆಗ್ತಾ ಇದೆ ಅಂತಂದಾಗ ಮೋಸ್ಟ್ಲಿ ಚಿನ್ನ ಏನೋ ಬೆಳೆ ಬೆಳೀತಾ ಇದ್ರು ಅಂತಕ್ಕಂಥದ್ದು. ಏನಾದರೂ ಇವರು ಕೂಡ ಇಲ್ಲಿ ಸರ್ಕಾರದಲ್ಲೂ ಆ ರೀತಿ ಏನಾದರೂ ಒಂದು ಬದಲಾವಣೆ ತಂದು ಚಿನ್ನ ಏನೋ ಬೆಳೆಸೋ ಥರ ಅಥವಾ ದುಡ್ಡು ಬೆಳೆಸೋ ಥರ ಏನಾದರೂ ಯೋಜನೆ ಆಗ್ಬೋದಾ? ಚಿನ್ನ ಬೆಳೆಯೋ ಕೃಷಿ ಪದ್ಧತಿ ಬಹುಶಃ ಇನ್ನೂ ಜಗತ್ತಲ್ಲಿ ಬಂದಿಲ್ಲ. ಸರ್ಕಾರಕ್ಕೆ ಸವಾಲು ಇದ್ದೇ ಇರ್ತವೆ. ರಾಹುಲ್ ಗಾಂಧಿ ಡೈಲಾಗು ಅಲ್ಲ, ಬಿಜೆಪಿ ಅವರು ತಿರ್ಚಾಕ್ಬಿಟ್ರು. ರಾಹುಲ್ ಗಾಂಧಿ ಬೈಕ್ ತುರ್ಕಿದ್ದ ಬಿಜೆಪಿ ಅವರು ಅದನ್ನ. ಈಗ ಅದರಲ್ಲೂ ಕೂಡ ನಾಗೇಂದ್ರ ಈಗ ಸರ್ ನಾಗೇಂದ್ರ ಏನಾಗ್ಬಿಟ್ಟಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ, ಹಿಂದೆ ಬೇರೆ ರೀತಿ ಇತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜ್ಯಗಳ ಆರ್ಥಿಕತೆಯನ್ನ ಮ್ಯಾನೇಜ್ ಮಾಡಬೇಕಾದ್ರೆ ನಾವು GST ಅನ್ನು ಮಾತ್ರ ನಂಬಿಕೊಂಡು ಮಾಡಬೇಕಾಗ್ತದೆ. GST ಆಚೆ ತನ್ನದೇ ಆದ ಆದಾಯವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಯಾವ ರಾಜ್ಯಗಳು ಅಷ್ಟಾಗಿ ಸ್ವಾತಂತ್ರ್ಯ ಉಳಿದಿಲ್ಲ. ಈಗ ಜೊತೆಗೆ ಸಾಲ ಮಾಡೋ ಸ್ವಾತಂತ್ರ್ಯ ಕೂಡ ಇಲ್ಲ. ಹಿಂದೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಿಂದ, ಅದು ವರ್ಲ್ಡ್ ಬ್ಯಾಂಕ್ ಆಗಿರಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರಲಿ, ಅಥವಾ ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಗಿರಲಿ, ಬೇರೆ ಕಡೆಯಿಂದ ಹಣವನ್ನು ಹೊಂದಿಸೋದಕ್ಕೆ ಸ್ವಾತಂತ್ರ್ಯ ಇತ್ತು. ಈಗ ಅದು ಕೂಡ ಇಲ್ಲ. ಹೀಗಿರುವಾಗ ಇದು ಕರ್ನಾಟಕದ ಸಮಸ್ಯೆ ಮಾತ್ರ ಅಲ್ಲ, ದೇಶದ ಎಲ್ಲ ರಾಜ್ಯಗಳ ಸಮಸ್ಯೆ ಕೂಡ ಇದಾಗಿದೆ. ಇದನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ರಾಜ್ಯಗಳ ಹಣಕಾಸಿನ ಸ್ವಾಯತ್ತತೆಯನ್ನು ಕಾಪಾಡುವಲ್ಲಿ ಮತ್ತೆ ಮರುಹುಟ್ಟಿಸುವಲ್ಲಿ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಯಲ್ಲಿ ಕೆಲಸ ಮಾಡಬಹುದು ಅನ್ನೋದನ್ನು ಹುಡುಕ್ಬೇಕಾಗ್ತದೆ. ಯಾವ ಅವಶ್ಯಕತೆ?
ಇವತ್ತು ಈ ಬೇರೆ ಬೇರೆ ಯೋಜನೆಗಳನ್ನ ಈಗ 54,000 ಭಾರತ್ ಜೋಡೋ ಕೊಟ್ರು. ಭಾರತ್ ಜೋಡೋ ಕೊಟ್ರು ಇವೆಲ್ಲ ಅಂತ. ಮತ್ತೆ 6 ಯೋಜನೆಗಳಿಗೆ 40,000 ಕೋಟಿ ಹೊರೆ ಆಗ್ತಾ ಇದೆ. ಹಾಗಾದ್ರೆ ನೀವು ಅಭಿವೃದ್ಧಿ ಕಾರ್ಯಗಳು ಸಂಘಟನೆ ಕೊಟ್ರು ಅಂತ. ಶಾಶ್ವತ ಯೋಜನೆಗಳನ್ನ ಎಲ್ಲಿ ತರ್ತೀರಾ? ಹಾಗಾದ್ರೆ ಅವರು MLA ಹೇಳ್ತಾ ಇದ್ದಾರೆ ಶಾಶ್ವತ ಯೋಜನೆಗಳು ನಮ್ಮ ಕೈಲಿ ಆಗಲ್ಲ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ಸರ್ಕಾರ ಇದು ಅಂದ್ರಲ್ಲ, ಕಾಯೋಣ, ಟೈಮ್ ಕೊಡೋಣ. ಸರ್, ಇನ್ನೊಂದು ಪ್ರಶ್ನೆ, ನಾನು ಆಕ್ಚುಲಿ ಅದನ್ನ ಕಾಂಗ್ರೆಸ್ ಕೇಳಬೇಕು ಅನ್ಕೊಂಡಿದ್ದೆ, ಬಟ್ ನಿಮ್ಮ ಹತ್ರ ಉತ್ತರವನ್ನ ಅಥವಾ ವಿಶ್ಲೇಷಣೆ ಬಯಸ್ತೀನಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಮಧ್ಯಾಹ್ನ ಅಥವಾ ಸಂಜೆ ಅಥವಾ ನಾಳೆ ಇನ್ಯಾರು ಅಂತ ಪ್ರಶ್ನೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ದುಂಬಾಲ್ ಬಿದ್ಬಿಟ್ಟಿದ್ರು, ಅವ್ರು ಡೆಲ್ಲಿ ಫ್ಲೈಟಿಗೆ ಹಾಕಿರೋ ಖರ್ಚು ಎಷ್ಟು ಅಂತ ನೋಡ್ಬಿಟ್ರೆ ಭಯ ಆಗುತ್ತೆ. ಇದೇ KPCC ಅಧ್ಯಕ್ಷ ಸ್ಥಾನಕ್ಕೆ. ಅಂಡ್ ಅವ್ರ ಜೊತೆಗೆ ಜನ ಇದ್ದಾರೆ ಅಂತ ಕೇಳಿದ್ರೆ ತಿಂಗಳಿಗೆ 2-3 ಸಲ 30-40 ಜನ MLA ಕೂರಿಸ್ಕೊಂಡು ಡಿನ್ನರ್ ಲಂಚ್ ಪಾರ್ಟಿ ಅಂತ ಮಾಡ್ತಾರೆ. ಅವ್ರ ನೆಕ್ಸ್ಟ್ ಮೂವ್ ಏನಾಗಿರ್ಬೋದು ಸರ್? ಅವರು ಹಿಂಗೆ ರೆಬೆಲ್ ಆದ್ರೆ ಏನಿಲ್ಲ, ಈಗಾಗಲೇ ಅದೇ ನಿನ್ನೆ ಮೊನ್ನೆ ಸತೀಶ್ ಜಾರಕಿಹೊಳಿ ಹೇಳಿಬಿಟ್ಟಿದ್ದಾರೆ, ನನಗೆ ಆಯ್ಕೆಯನ್ನು ಕೊಟ್ಟರು ಮಂತ್ರಿಗಿರಿ ಅಥವಾ KPCC ಹುದ್ದೆ ಅಂತೇಳಿ, ಅದರಲ್ಲಿ ನಾನು ಮಂತ್ರಿಗಿರಿನ ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತ ಅವರೇ ಹೇಳಿ ಆಗಿದೆ. ಈಗ ಇನ್ನು ಮೇಲೆ ಅವರು ನನಗೆ KPCC ಪಟ್ಟವೇ ಬೇಕು ಅಂತ ಹಠ ಹಿಡಿಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಯಾಕಂದ್ರೆ ಅವರಿಗಿಂತ ಸತೀಶ್ ಜಾರಕಿಹೊಳಿಗಿಂತ ಬಹುಶಃ 10 ಪಟ್ಟು ಸಮರ್ಥವಾಗಿರುವಂತಹ BK ಹರಿಪ್ರಸಾದ್ ಅಲ್ಲಿ ಈಗ ಬಂದ್ ಆಗಿದೆ. ಮತ್ತೆ BK ಹರಿಪ್ರಸಾದ್ ಆಯ್ಕೆ ಬಹಳ ಸೂಕ್ತ ಕೂಡ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ. ಹೀಗಿರುವಾಗ ನಾನು BK ಹರಿಪ್ರಸಾದ್ ತೆಗೆದಾಕಿ ನನ್ನನ್ನು ಮಾಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಬಟ್ ಎನಿವೇಸ್ 2028ಕ್ಕೆ ಅವರು ತಮ್ಮ ಸಿದ್ಧತೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಮುಂದಿನ ಗೇಮ್ ಪ್ಲಾನ್ ಏನು ನಾವು ಕಾದ್ ನೋಡ್ಬೇಕಾಗ್ತದೆ. ಕಾಂಗ್ರೆಸ್ ನಲ್ಲಿ 2 ಬಣ ಆಗುತ್ತಾ? KPCC ಅಧ್ಯಕ್ಷರದೊಂದು ಬಣ, ಮುಖ್ಯಮಂತ್ರಿದೊಂದು ಬಣ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಅಧಿಕಾರ ಬೇಕಾ? DK ಶಿವಕುಮಾರ್ ಕಡೆಗೆ ಹೋಗಿ, ಪಕ್ಷ ಸಂಘಟನೆ ನಮ್ಮ ಮೇಡಮ್ ಅವ್ರಿಗೆ ನೀವು ತೋರ್ಸೋ ಗೌರವ ಬೇಕು ಅಂದ್ರೆ ನನ್ನ ಕಡೆಗೆ ಬನ್ನಿ ಅಂತ ಕೇಳಿದ್ದಾರೆ. ಹೆಂಗ್ ನೋಡ್ತೀರಿ ಇದನ್ನ ನೀವು? ಮೇಲ್ನೋಟಕ್ಕೆ ಅದು ಅಂತ ಸಂಘರ್ಷದ ಮಾತು ಅಲ್ಲ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ, ಅಧಿಕಾರ ಬೇಕಾ ನೀವು DK ಶಿವಕುಮಾರ್ ಹತ್ರ ಹೋಗಿ, ಪಕ್ಷ ಬೇಕಾ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರೆ ಇದೇ ಆಯ್ಕೆಯನ್ನು ಯಾರಿಗಾದ್ರೂ ಕೊಡಿ. ನೀವು ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತಂಗ ಆಯ್ಕೆ ಕೊಡಿ, ಆತ ಪ್ರಿಫರ್ ಮಾಡೋದು ಏನನ್ನ? ಅಧಿಕಾರವನ್ನ. ಯಾರು ಕೂಡ ಆಯ್ಕೆ ಇರುವಾಗ ಯಾರು ಕೂಡ ಪಕ್ಷ ಸಂಘಟನೆ ಕಡೆ ಬರೋದಿಲ್ಲ. ದಟ್ಸ್ ಡಿಫರೆಂಟ್ ಡಿಬೇಟ್ ಆಲ್ ಟು. ಬಟ್ ಎನಿವೇಸ್ ವಾಟ್ ಹಿ ವಾಸ್ ಟ್ರೈಂಗ್ ಟು ಟೆಲ್ ವಾಸ್, ಅಕಸ್ಮಾತ್ ನಿಮಗೆ ಸಂಪುಟದಲ್ಲಿ ಯಾವುದೇ ಸ್ಥಾನಮಾನ ಸಿಗದೆ ಹೋದ್ರೆ ನನ್ನ ಹತ್ರ ಅರ್ಜಿ ತಗೊಂಡ್ ಬರಬೇಡಿ ಅಂತ. ನಿಮ್ಗೆ ಸಂಪುಟದಲ್ಲಿ ಸ್ಥಾನ ಸಿಗ್ಲಿಲ್ವಾ, ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷರಿಗೆ ಸಿಗ್ಲಿಲ್ವಾ, ಅಥವಾ ಖಾತೆ ಬದಲಾಯಿಸಬೇಕಾ, ಅರ್ಜಿ ತಗೊಂಡು ನನ್ನ ಹತ್ರ ಬರಬೇಡಿ, ನೀವು DK ಶಿವಕುಮಾರ್ ಹತ್ರ ಹೋಗಿ ಅಂತ ಹೇಳಿದ್ದು ಅಷ್ಟೇ. ಯಾಕಂದ್ರೆ ಒನ್ ಥಿಂಗ್ ಐ ನೀಡ್ ಟು ಬಿ ಲಿಟಲ್ ಲಿಬರಲ್ ಹಿಯರ್. ಸರ್ಕಾರ ರಚನೆಯಾಗಿ ಈಗ ಒಂದು 2 ದಿನ ಆಗಿದೆ, ಸ್ವಲ್ಪ ಗ್ರೇಸ್ ಪೀರಿಯಡ್ ಕೊಡೋಣ ಅವ್ರಿಗೆ ಅಂತ. ಆಮೇಲೆ ಟೀಕೆ ಮಾಡೋದು ಇದ್ದೇ ಇದೆ. ಕರೆಕ್ಟ್. ಈಗ ವಿಠಲ್ ಅವರೇ, ಈ ಸೀನಿಯರ್ಸ್ ಲೀಡರ್ಸ್ ಎಲ್ಲ ಹಿಂಗ ರೆಬೆಲ್ ಆಗ್ತಾ ಹೋದ್ರೆ DK ಶಿವಕುಮಾರ್ ಸರ್ಕಾರ ಅಥವಾ ನಿಮ್ಮ ಸರ್ಕಾರ ಹೆಂಗಿರುತ್ತೆ? ಹೌದು, DK ಶಿವಕುಮಾರ್ ನಮಗೂ CM ಅಥವಾ DK ಶಿವಕುಮಾರ್ ಸರ್ಕಾರ ಅಂತ ಅದಕ್ಕೆ ಹೇಳಿದ್ದು. ಮುಂದಿನ ಸಿನಿಮಾ ಹೆಂಗಿರುತ್ತೆ ಅಂತ ಟ್ರೈಲರ್ ಇವತ್ತು ಗೊತ್ತಾಯ್ತಾ ಅಂತ? ಇಲ್ಲ, ನೀವು ಇದು ಅವರು ರಾಜೀನಾಮೆ ಕೊಟ್ಟದ್ದು ನಮಗೆ ಸ್ವಲ್ಪ ಹಿನ್ನಡೆ, ನಾನದು ಒಪ್ತೀನಿ. ಆದರೆ ಇದನ್ನು ನಾವು ನಿಭಾಯಿಸ್ತೀವಿ, ಅವರ ಹತ್ರ ಮಾತುಕತೆ ನಡೆಸ್ತೀವಿ. ಮತ್ತು ಇದು ಬೇರೆ ರೀತಿಯಲ್ಲಿ ಆಗದೆ ನೋಡುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಮತ್ತು ನೀವು ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು, ನಿನ್ನೆ ನಾನು ಅವರ ಪ್ರೆಸ್ ನೋಡಿದ್ದೆ. ಯಾರೋ ಪ್ರಶ್ನೆ ಅವ್ರು ಕೇಳಿದರು, ನೀವು 28ಕ್ಕೆ ಸದ್ಯಕ್ಕೆ ಇಲ್ಲ ಇದು. ಮತ್ತು ಕಾಂಗ್ರೆಸ್ KPCC ಪ್ರೆಸಿಡೆಂಟ್ ಆದವರೇ ಮುಖ್ಯಮಂತ್ರಿಗಳು ಆಗ್ಬೇಕಂತಿಲ್ಲ, ಆಗದೇ ಇದ್ದವರು ಸಹ ಹಿಂದೆ ಆಗಿದ್ದಾರೆ. ಮತ್ತೆ ಇವರು ಹರಿಪ್ರಸಾದ್ ಅವರು ಹೇಳಿದ ಮಾತು ಅಂತ ಹೇಳಿದರೆ ನೋಡಿ, ಈಗ ಯಾವುದೇ ಒಂದು ಬೋರ್ಡು ಚೇರ್ಮನ್ ಅಥವಾ ಡೈರೆಕ್ಟರ್ ಮಾಡುವ ಅಧಿಕಾರ KPCC ಅಧ್ಯಕ್ಷರಿಗಿಲ್ಲ, ಅದು ಇರೋದು ಮುಖ್ಯಮಂತ್ರಿಗಳಿಗೆ ಮಾತ್ರ. ಇವರು KPCC ಅಧ್ಯಕ್ಷರ ಕಾರ್ಯ ಬೂತ್ ಲೆವೆಲ್ನಿಂದ ಅಸೆಂಬ್ಲಿ ಮಟ್ಟ ಬ್ಲಾಕ್ ಲೆವೆಲ್ನಿಂದ ಪಕ್ಷವನ್ನು ಬಲಪಡಿಸುವುದು. ಪಕ್ಷವನ್ನು ಬಲಪಡಿಸಿ 28ರ ಅಸೆಂಬ್ಲಿ ಚುನಾವಣೆ ಮತ್ತು 29ರ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷವನ್ನು ಗೆಲ್ಲಿಸಿಕೊಡುವಂತಹ ಜವಾಬ್ದಾರಿ ಇರುವುದರಿಂದ ನೀವು ಅಧಿಕಾರಕ್ಕೆ ಇರುವುದಿದ್ದರೆ ಅವರ ಹತ್ರ ಇದು ನಿಮ್ಮ ಕಾನ್ಫಿಡೆನ್ಸ್ ಮಾತುಗಳು. ಓಕೆ, ಈಗ ಬಿಜೆಪಿಗೆ ಒಂದು ಪ್ರಶ್ನೆ. ಯಾವಾಗ ಸರ್ ಸರ್ಕಾರದ ವಿರುದ್ಧ ಹೋರಾಟ ಯಾವಾಗ? ಅಧಿಕೃತವಾಗಿ ಹೇಳ್ರಿ, ನಾವು ಮಾಡ್ತಾ ಇದೀವಿ ಅನ್ಬಿಡಿ. ನಮಗೆ ಸೋಷಿಯಲ್ ಮೀಡಿಯಾ ಟ್ವಿಟರಲ್ಲೆಲ್ಲ ಬೇಡ. ಅಧಿಕೃತವಾಗಿ ರಸ್ತೆಗಳಿದು ಇಂಥ ದೊಂಬರಾಟಗಳನ್ನ ನಾವು ಸಹಿಸಲ್ಲ, ಅಭಿವೃದ್ಧಿ ಮಾಡಿ ಅಂತ ನೀವಿಬ್ರು ಕೈ ಇಟ್ಕೊಂಡು ಹೋಗೋದು ಯಾವಾಗ ಹೇಳಿ?
ನಾವಂತೂ ಚುರುಕ್ ಮುಟ್ಟಿಸ್ತಾ ಇದೀವಿ, ನಿಮಗೆ ತಾಗಂಗ್ ಕಾಣಿಸ್ತಾರ, ದಪ್ಪ ಚರ್ಮ ಇದ್ದಂಗೆ ಇದೀರಪ್ಪ ಮೇಡಮ್, ವಿರೋಧ ಅದು ಪಕ್ಷದವರು. ನಿಮ್ಮ ತಪ್ಪು ಕಲ್ಪನೆ. ನಾವಂತೂ ಜಂಟಿಯಾಗಿ ಯಾವಾಗಲೂ ಸೆಷನ್ ಒಳಗೊಬ್ರು ಇಲ್ಲೇ ನಿಂತ್ಕೊಂಡು ಹೋರಾಟ ಮಾಡೋಣ ಅಂತ, ಸೆಷನ್ ಬೇಡ ಹೊರಗ್ ಮಾಡೋಣ ಅಂತ ಇನ್ನೊಬ್ರು ರಾಜ್ಯಾಧ್ಯಕ್ಷರು ಒಬ್ರದ್ದು ಒಂದು ಮಾತು, ವಿರೋಧ ಪಕ್ಷದವ್ರದ್ದು ಇನ್ನೊಂದು ಮಾತಾ, ಸಾರಿ ಏನು ಲೀಡರ್ ಇನ್ನೊಂದು ಮಾತಾ. ಹೋರಾಟದ ಗುರಿ ಒಂದೇ ಇರುತ್ತೆ. ನಾ ಇವತ್ತು ಕೇಳ್ತಾ ಇದೀವಿ, ಸದನದಲ್ಲಿ ಕೇಳಿದಂತ ಪ್ರಶ್ನೆಗೆ 5,000 ಕೋಟಿ ಎಲ್ಲೋಯ್ತು ಅಂತ ಮಾನ್ಯ ಹೋಗಿದಂತ ನಿರ್ಗಮಿಸಿದ ಸಿದ್ದರಾಮಯ್ಯ ಕೇಳಿದಂತದ್ದು ಮೇಡಮ್, ನಿಮ್ಮ ಸುಳ್ಳು ಆರೋಪಕ್ಕೆ ಉತ್ತರ ಕೊಡ 0-1 ಅಷ್ಟೇ, 0-1 ಇನ್ನ ಸ್ಟಾರ್ಟ್ ಇದ್ರೆ ಫಸ್ಟ್ ಓವರ್ ನಲ್ಲಿ. ಯಾಕಂದ್ರೆ ಈ ತರ ಇಂಟರ್ವಲ್ ಸಿಎಂ ಇದಾರಲ್ಲ ನಿಮ್ದು DK ಶಿವಕುಮಾರ್ ಇವಾಗ ಇದಾರಲ್ಲ, ಈ ತರ ಕಿತ್ತಾಟಗಳು ನಿತ್ಯವೂ ನೋಡ್ಬೇಕಾಗತ್ತೆ ನಾವು ಅದಲ್ಲಿ. ಯಾಕಂದ್ರೆ ಕಳೆದ 3 ವರ್ಷಗಳಿಂದನೂ ಕುರ್ಚಿ ಕಿತ್ತಾಟ ಆಯ್ತು. ಇವತ್ತು ಖಾತೆಗೆ ರಾಮಲಿಂಗಾರೆಡ್ಡಿ ಅವ್ರು ಏನ್ ಕೊಡ್ತಾರೆ, ಅದು ರಿಯಲಿ ಅಟೆನ್ಷನ್ ಡೈವರ್ಷನ್. ಅವ್ರ ಅಧಿಕಾರದಿಂದ ಅವ್ರು ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾರೋ ಅಧಿಕಾರದಿಂದ ದೂರ ಯಾವತ್ತೂ ಉಳಿದೇ ಇಲ್ಲ. ಅಧಿಕಾರಕ್ಕೆ ಮತ್ತೆ ಬಂದೇ ಬರ್ತಾರೆ. ಗಿಮಿಕ್ ಇದು, ಗಿಮಿಕ್, ಅಟೆನ್ಷನ್ ಡೈವರ್ಷನ್. ಅಧಿಕಾರ ಸಿಕ್ಕದ್ಮೇಲೆ ಗಿಮಿಕ್ ಮಾಡಿ ಏನ್ ಪ್ರಯೋಜನ? ಈಗಂತೂ ಕೇಳಿ, ಬೆಂಗಳೂರು ನಗರ ಅಭಿವೃದ್ಧಿ ಇಟ್ಕೊಂಡಿದ್ರೆ ಒಂದು ಆಪ್ಷನ್ ಇತ್ತಪ್ಪ, ಕೊಟ್ಟಿದ್ದಾರೆ. ಈಗ ಅದನ್ನ ಇಸ್ಕೊಂಡಂತೂ ಕೊಡಕ್ಕಾಗಲ್ವಾ? ಅದಕ್ಕೆ ಇನ್ನೊಂದ್ ರೀತಿಯ ಗೊಂದಲ. ಇನ್ನೊಂದು ಆನ್ಸರ್ ತೇಪೆ ಇಸ್ತಾರೆ ಮೇಡಮ್. ಏನಂತ? ಹೈಕಮಾಂಡ್ ಅವ್ರು ಬಂದು ಮನವೊಲಿಸಿ, ನೀವು ಅತ್ಯಂತ ಹಿರಿಯರು, ಜವಾಬ್ದಾರಿ ಅಂದಾಗ ನಾನು ಅವ್ರ ಮಾತನ್ನ ಕೇಳಿ ನಮ್ಮ ಕರ್ನಾಟಕದಲ್ಲಿ ಸಚಿವ ಸಂಪುಟ ಅಂತ ಶುರು ಆಗ್ಬೇಕಾದ್ರೆ ಅದು ಯಾವುದೇ ಸರ್ಕಾರ ಇರಲಿ, ಯಾರೇ ಸಿಎಂ ಇರಲಿ, ಈ ಆನೆ ಮರಿ ಹಾಕೋದು ಗಜಪ್ರಸವ ಅಂತಾರೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ರೀತಿಯಾಗಿ ನಾನು ನಿಮ್ಗೂ ಸೇರಿಸಿ ಹೇಳಿದ್ದು, ಬಿಜೆಪಿ ಅವರು ಇದ್ದಾಗ್ಲೂ ಅಷ್ಟೇ. ಯಾಕೆ ಹಿಂಗಾಗುತ್ತೋ ಗೊತ್ತಿಲ್ಲ. ಪಕ್ಕದಲ್ಲಿ ಮೊದಲನೇ ಟರ್ಮ್ ಅಲ್ಲಿ ಗೆದ್ದವ್ರು ಎಷ್ಟೊಂದು ಸಲೀಸಾಗಿ ಯಾವಾಗ ಶುರು ಮಾಡಿದ್ರು ಯಾವಾಗ ಮುಗಿಸಿದ್ರು ಸಚಿವ ಸಂಪುಟ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ ಯಾಕೋ ಇನ್ ಮುಂದಕ್ಕೆ 2 ವರ್ಷ ಇನ್ನೇನೇನ್ ನೋಡ್ಬೇಕೋ ಗೊತ್ತಿಲ್ಲ. ಅಂಡ್ ದಯವಿಟ್ಟು ವಿರೋಧ ಪಕ್ಷದವರು ಕಳ್ದೋಗ್ಬಿಡ್ರಿ, ಎದಳ್ರಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬಸವರಾಜ್ ಹಿಟ್ನಾಳ್ ಸರ್ ಅಂಡ್ ನಿಮ್ಗೂ ಕೂಡ 3 ಜನಕ್ಕೆ ಥ್ಯಾಂಕ್ ಯು. ಸಮಯ ಆಯ್ತು ಸರ್. ಒಬ್ಬರು ರೆಕಾರ್ಡ್ ಮಾಡಿ ಮನೆಗೆ ಹೋದ್ರು. ಈಗ ಇವ್ರಿಗೆ ಅಧ್ಯಕ್ಷ ನಾನು ಒಂದು KPC ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಇತ್ತು, ಮುಗಿದೋಗಿದೆ. ಜನಗಳ ಅಭಿವೃದ್ಧಿ ಪರವಾಗಿ ಇವ್ರಿಗೆ ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕೆ ಅಂತ ಹೇಳ್ತಾ ನೋಡಿ. DK ಶಿವಕುಮಾರ್ ಸರ್ಕಾರಕ್ಕೆ ಇದು ದೊಡ್ಡ ಮುಖಭಂಗ, ಹಿನ್ನಡೆ, ಸೆಟ್ ಬ್ಯಾಕ್. ಇದನ್ನ ಹೇಗೆ ತೇಪೆ ಹಚ್ಚೋದು ಅಥವಾ ಸೂಜಿದಾರ ತಗೊಂಡು ಹೊಲ್ಕೊಂಡು ಸರಿದೂಗಿಸ್ಕೊಂಡು ಮುಂದಕ್ಕೆ ಹೋಗುವ ಕೆಲಸವನ್ನ ಮಾಡ್ತಾರೆ, ಕಾದ್ ನೋಡ್ಬೇಕು. ಯಾಕಂದ್ರೆ ಮಾರಿ ಹಬ್ಬ ಇನ್ನು ಮುಂದಕ್ಕೆ ಶುರು. ಇವ್ರು ಹಿಂಗೆ ಕಿತ್ತಾಟ ಆಡ್ಕೊಂಡು ಹೋಗ್ತಾ ಇದಾರೆ. ಬಹುಶಃ ಈ ತಿಂಗಳಲ್ಲೇನು 2ನೇ ಹಂತವನ್ನ ಕಂಪ್ಲೀಟ್ ಮಾಡ್ದಂಗೆ ಕಾಣಲ್ಲ. ಏನ್ ಮಾಡ್ತಾರೆ ಕಾದ್ ನೋಡೋಣ ಅಂತ ಹೇಳ್ತಾ ನೋಡ್ತಾ ಇರಿ PNS ವಿಸ್ತಾರ. ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.